ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಮತ್ತೊಂದು ಸಲ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತ ಭಾಗ್ಯ ಈ ರಾತ್ರಿ ಸಮಯದಲ್ಲಿ ದೇವರು ನಮ್ಮೆಲ್ಲರಿಗೆ ಕೊಟ್ಟದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಪ್ರಾರ್ಥನೆ ಮುಖಾಂತರ ಎಲ್ಲರೂ ತಲೆಬಾಗಿಸಿ ಕಣ್ಣು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೇವ, ಮತ್ತೊಂದು ದಿನ ನಿನ್ನ ವಾಕ್ಯವನ್ನು ಹೇಳುವಂತ ಭಾಗ್ಯ ನನಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ತಂದೆ. ಈ ಸಮಯದಲ್ಲಿ ನಿನ್ನ ಮಾತುಗಳನ್ನು ಹೇಳುವಂತ ಭಾಗ್ಯ ಅವಕಾಶ ಕೊಟ್ಟಿದ್ದೀರಾ ಮತ್ತು ನೀವು ಕೊಟ್ಟಂತ ಈ ಅವಕಾಶವನ್ನು ನಾನು ಸದ್ವಿನಿಯೋಗ ಮಾಡಿಕೊಂಡು ದೇವ, ನಿನ್ನ ಮಾತುಗಳನ್ನು ಹೇಳುವಂತ ಆಲೋಚನೆಗಳು ನನಗೆ ನೀಡಬೇಕೆಂಬುದಾಗಿ ನಿನ್ನನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಅವು ತಂದೆ, ಬಾಯಿ ನಂದು ಮಾತು ನಿಂದು ತಂದೆ. ಈ ದಿನದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ಏನ್ ಹಂಚಿಕೊಳ್ಳಬೇಕು ಅಂತಕ್ಕಂಥದ್ದು ನಿಮ್ಗೆ ಚೆನ್ನಾಗಿ ಗೊತ್ತುಂಟು ದೇವ. ಅದಕ್ಕಾಗಿ ನನ್ನ ಬಾಯಿ ಉಪಯೋಗಿಸಿಕೊಂಡು ನಿನ್ನ ಮಕ್ಕಳ ಹೃದಯಗಳಿಗೆ ಬೇಕಾಗಿರ್ತಕ್ಕಂಥ ಮಾತುಗಳನ್ನು ನೀವು ಮಾತಾಡ್ತಾರೆ ಎಂಬುದಾಗಿ ನಂಬುತ್ತಾ ಇದ್ದೇನೆ. ಕೇಳುವಂತ ನಿನ್ನ ಮಕ್ಕಳೆಲ್ಲರೂ ಕೂಡ ಬಹು ಜಾಗ್ರತೆಯಿಂದ ವಾಕ್ಯವನ್ನು ಕೇಳಿ ನಿನ್ನನ್ನು ಸಂತೋಷ ಪಡಿಸುವಂತ ಮಕ್ಕಳಾಗಿ ಮಾರ್ಪಟ್ಟು ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೆ ನೀವೇ ಜೊತೆಗಾರರಾಗಿದ್ದುಕೊಂಡು ನಡೆಸ್ತಾರೆ ಎಂಬುದಾಗಿ ನಂಬುತ್ತಾ ಸಮಸ್ತವನ್ನು ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದುಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇಲೆ. ಮತ್ತೊಂದು ಸಲ ಎಲ್ಲರಿಗೂ ವಂದನೆಗಳು ಪ್ರಿಯರೇ. ಈ ಒಂದು ಸಮಯದಲ್ಲಿ ದೇವರ ಅತ್ಯುನ್ನತವಾದಂತ ಮಾತುಗಳನ್ನು ಮಾತಾಡಿಕೊಳ್ಳೋಣ. ಆತನ ಜೀವವುಳ್ಳ ಗ್ರಂಥದಲ್ಲಿ ಆತನು ನಮಗೆ ಹೇಳಿಕೊಟ್ಟಂತ ಮಾತುಗಳನ್ನು ನಾವು ಕುಲಂಕುಷವಾಗಿ ಆಲೋಚನೆ ಮಾಡಿಕೊಂಡು ಆತನ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಯಾಕಂದ್ರೆ ಬೈಬಲು ದೇವರ ಗ್ರಂಥ, ದೇವರ ಆಲೋಚನೆಗಳು, ದೇವರ ಮಾತುಗಳು ಆಗಿರುವುದರಿಂದ ಆತನ ಮನಸ್ಸಿನಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ನಾವು ಆಲೋಚನೆ ಮಾಡಿಕೊಂಡು ಆತನಿಗೆ ನಾವು ಮಹಿಮೆ ಪಡಿಸುವಂತ ರೀತಿಯಲ್ಲಿ ಭೂಮಿ ಮೇಲೆ ಬದುಕುವಂತವರಾಗಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಬೈಬಲ್ ನಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳು ಒಂದೊಂದಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಆತನು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತುಗಳನ್ನು ನಮಗೆ ಹೇಳ್ಕೊಡ್ತಾ ಇದ್ದಾನೆ. ನಾವು ದಿನಾಲು ಕೇಳ್ತಾ ಇದ್ದೀವಿ. ಆ ಕೇಳಿರ್ತಕ್ಕಂಥ ಮಾತುಗಳನ್ನು ನಾವು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ನಾನು ದೇವರ ವಾಕ್ಯಾನುಸಾರವಾಗಿ ಬದುಕುತ್ತಾ ಇದ್ದೀನ ಇಲ್ಲ ಅಂತ ಆಲೋಚನೆ ನಮ್ಮಲ್ಲಿ ತಂದುಕೊಂಡು ನಮ್ಮ ಜೀವನದಿಂದ, ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ, ಪ್ರತಿಯೊಂದು ವಿಷಯದಿಂದ ದೇವರನ್ನು ಸಂತೋಷ ಪಡಿಸುವಂತವರಾಗಿರ್ಬೇಕಂತ ಹೇಳಿ ನಿಮ್ಮಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ವಿನಂತಿಸಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ನಮ್ಮ ಜೀವನನೇ ದೇವರಿಗೋಸ್ಕರ ಅನ್ನೋದು ನಾವು ಮೊದಲು ತಿಳ್ಕೊಳ್ಬೇಕಾಗಿದೆ. ನಮ್ಮ ಜೀವನ ನಮಗೋಸ್ಕರ ಅಲ್ಲ, ಆತನಿಗೋಸ್ಕರ, ಆತನ ಆಲೋಚನೆಗಳು, ಆತನು ಹೇಳಿರ್ತಕ್ಕಂಥ ಮಾತುಗಳಿಗೋಸ್ಕರ ನಮ್ಮ ಜೀವನ ಇರಬೇಕು. ನಾವು ಮಾತಾಡಿದರು, ನಾವು ನಡೆದರು, ನಾವು ನುಡಿದರು, ನಾವು ಏನೇ ಮಾಡಿದ್ರು ಕೂಡ ಆತನಿಗೆ ಮಹಿಮಾ ತರುವಂತ ರೀತಿಯಲ್ಲಿ ನಾವು ಈ ಭೂಮಿ ಮೇಲೆ ಬದುಕಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಬೈಬಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನು ನಾವು ಕುಲಂಕುಷವಾಗಿ ಆಲೋಚನೆ ಮಾಡಬೇಕಾಗಿದೆ. ಇವತ್ತಿನ ದಿನದಲ್ಲಿ ನಾನು ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಮಯ ತಗೊಳ್ಳಲ್ಲ, ಯಾಕಂದ್ರೆ ನಮ್ಮಲ್ಲಿ ಮಳೆ ಬೇರೆ ಬರ್ತಾ ಇದೆ. ಬಹುಶಃ ಸೌಂಡ್ ಕ್ಲಾರಿಟಿ ನಿಮಗೆ ಕೇಳಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ. ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಸ್ವಲ್ಪ ಮಾತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವಿಷಯನ ಮಾತಾಡ್ಬೇಕಂತ ನಾನು ಅನ್ಕೊಂಡಿದ್ದೀನಿ. ಆ ವಿಷಯನ ನಾವು ಬೈಬಲ್ ಅಲ್ಲಿ ಆಲೋಚನೆ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ಬೈಟ್ಲೈಟ್ ಎತ್ತಿಯನ್ನಿ, 7ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ ಪ್ರೇರೆ. 12ನೇ ವಚನ, 7ನೇ ಅಧ್ಯಾಯ 12ನೇ ವಚನ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರಿಯರು.
ಇವತ್ತು ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಜೀವನ ಮಾಡುವುದರಿಂದ, ಯೇಸು ಕ್ರಿಸ್ತನ ಅನುಯಾಯಿಗಳು, ಅನುಚರಗಳು, ಆತನ ಶಿಷ್ಯರು, ಆತನ ಭಕ್ತರು, ಆತನ ವಿಶ್ವಾಸಿಗಳಂತೇಳಿ ಇವತ್ತು ಭೂಮಿ ಮೇಲೆ ನಾವೆಲ್ಲರೂ ಹೇಳಿಕೊಳ್ತಾ ಇದೀವಿ. ಬೈಬಲ್ ನಮಗೆ ಏನು ಉಪದೇಶ ಮಾಡ್ತಾ ಇದೆಯೋ ಅದನ್ನು ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು, ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು, ಅದರಿಂದ ಆ ವಚನಗಳ ಮುಖಾಂತರ ದೇವರನ್ನು ನಾವು ಮಹಿಮೆ ಪಡಿಸಬೇಕಾಗಿದೆ ಪ್ರಿಯ. ನಾವು ಈ ಲೋಕದಲ್ಲಿ ಜೀವನ ಮಾಡ್ತಾ ಇದೀವಿ. ನಮ್ಮ ಪರಿಸರ ಪ್ರಾಂತದಲ್ಲಿ ನಮ್ಮೊಟ್ಟಿಗೆ, ನಮ್ಮ ಹೋಲಿಕೆಗೆ ಸರಿಯಾಗಿರ್ತಕ್ಕಂಥ ಮನುಷ್ಯರು ಅನೇಕರಿದ್ದಾರೆ, ಭಕ್ತರಿದ್ದಾರೆ, ವಿಶ್ವಾಸಿಗಳು ಇದ್ದಾರೆ, ಅನ್ಯ ಜನರಿದ್ದಾರೆ, ಎಲ್ಲರಿದ್ದಾರೆ. ಮನುಷ್ಯರು ನಮ್ಮ ಸುತ್ತಮುತ್ತಲು ಇದ್ದಾರೆ ಪ್ರಿಯರೇ. ಅದಕ್ಕೆ ಇಲ್ಲಿ ವಾಕ್ಯ ನಮಗೆ ಹೇಳಿಕೊಡ್ತದೆ, ಕ್ರೈಸ್ತರಿಗೆ ಒಂದು ಒಳ್ಳೆ ಪಾಠವನ್ನು ಹೇಳಿಕೊಡ್ತಾ ಇದ್ದಾನೆ ಯೇಸು ಸ್ವಾಮಿ. ಅದು ಏನು ಅಂತ ಅಂದ್ರೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕಂತ ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ ಎಂಬುದಾಗಿ ಹೇಳ್ತಾ ಇದೆ. ಜನರು ನಿಮಗೆ ಏನ್ ಮಾಡ್ಬೇಕಂತ ನೀವು ಅನ್ಕೊಳ್ತಾ ಇದ್ದೀರಿ, ಜನರು ನಿಮಗೆ ಏನ್ ಮಾಡ್ಬೇಕಂತ ಅನ್ಕೊಂಡಿದಿರಿ, ಏನ್ ಮಾಡಿದ್ರೆ ಚೆನ್ನಾಗಿರುತ್ತ ಅಂತ ಅನ್ಕೊಂಡಿದಿರಿ, ಮೊದಲು ನಮ್ಮನ್ನ ಕೇಳ್ತಾ ಇದ್ದಾನೆ. ಜನರು ನಿಮಗೇನ್ ಮಾಡ್ತಾರ ಅಂತ ಕೇಳ್ತಾ ಇಲ್ಲ. ಜನರು ನಿಮಗೇನ್ ಮಾಡಿದ್ದಾರೆ, ನಿಮಗೇನ್ ಮಾಡ್ಬೇಕಾಗಿದೆ ಅಲ್ಲ, ನೀವೇನ್ ಅನ್ಕೊಳ್ತೀರಿ, ಜನರಿಂದ ನೀವೇನ್ ಬಯಸ್ತೀರಿ ಅಂತ ಹೇಳ್ತಾ ಇದ್ದಾನೆ. ಜನರಿಂದ ನೀವು ಬಯಸುವಂತದ್ದೇನು, ಏನ್ ಬಯಸ್ತವ್ರಿ ಪ್ರಿಯರೇ ಜನರಿಂದ? ನಾನು ಹೊರಗಡೆ ಹೋಗಿನಂದ್ರೆ, ಅಥವಾ ಸಭೆಗೆ ಹೋಗಿನಂದ್ರೆ, ಅಥವಾ 4 ಜನ ಮಧ್ಯದಲ್ಲಿ ನಾನು ಇದ್ದೀನಿ ಅಂದ್ರೆ ನಾವು ಬಯಸುವುದೇನು ಅಂತ ಆಲೋಚನೆ ಮಾಡಿದಾಗ, ನಾವು ಬಯಸುವುದು ಗೌರವ, ಮರ್ಯಾದೆ, ರೆಸ್ಪೆಕ್ಟ್. ನಾವು ಹೋದ ತಕ್ಷಣನೇ ಬ್ರದರ್ ವಂದನೆಗಳು ಅಂತ ಅವ್ರು ಹೇಳ್ಬೇಕು ನಮ್ಗ. ಒಂದ್ ವೇಳೆ ಯಾರಾದ್ರೂ ವಂದನೆಗಳು ಹೇಳಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಬಾಧೆ ಪಡ್ತೀವಿ. ಯಾಕೆ, ಅವ್ರಿಗೆ ಎಷ್ಟು ಸೊಕ್ಕಿದೆ ನೋಡು, ನಾನು ಹೋಗಿ ಜೊತೆಗೆ ನಿಂತುಕೊಂಡ್ರು ಕೂಡ ನನಗೆ ವಂದನೆಗಳು ಹೇಳಿಲ್ಲ, ಅಥವಾ ಅವ್ರು ನಮ್ಮನ್ನ ಮಾತಾಡಿಸಿಲ್ಲ, ಅಥವಾ ಅವ್ರು ನನಗೆ ಗೌರವ ಕೊಟ್ಟಿಲ್ಲ, ಅವ್ರು ನನ್ನ ಕೇರ್ ಮಾಡಿಲ್ಲ ಅಂತೇಳಿ, ಅವ್ರು ನನಗೆ ಇದು ಮಾಡ್ಬೇಕಾಗಿತ್ತು, ನನಗೆ ಗೌರವ ಕೊಡಬೇಕಾಗಿತ್ತು, ನನಗೆ ವಂದನೆಗಳು ಸಲ್ಲಿಸಬೇಕಾಗಿತ್ತು, ನನಗೆ ಅವರು ರೆಸ್ಪೆಕ್ಟ್ ಕೊಡ್ಬೇಕಾಗಿತ್ತು ಅಂತೇಳಿ ನಾವು ಇದನ್ನ ಬಯಸ್ತೀವಿ ಪ್ರಿಯರೇ. 4 ಜನ ಮಧ್ಯದಲ್ಲಿ ಹೋಗೋಣ, ಗುಡ್ ಮಾರ್ನಿಂಗ್ ಬ್ರದರ್, ಗುಡ್ ಈವ್ನಿಂಗ್ ಬ್ರದರ್, ಶುಭೋದಯ ಬ್ರದರ್, ವಂದನೆಗಳು ಬ್ರದರ್ ಅಂತ ಅವ್ರು ಹೇಳ್ಬೇಕು ನನಗೆ. ಇದು ನಾವು ಬಯಸೋದು. ಯಾರು ನಮ್ಮನ್ನ ಮಾತಾಡ್ಸಿರ್ಲಿಲ್ಲ ಅಂತಂದ್ರೆ ಅಲ್ಲಿ ಒಂದು 10 ನಿಮಿಷಕ್ಕೂ 5 ನಿಮಿಷಗಳು ಕುಂದ್ರಕ್ ಆಗಲ್ಲ ಪ್ರಿಯ, ಇರಲ್ಲ. ಯಾಕಂದ್ರೆ ನಾನು ಅಲ್ಲಿ ಕುಂತ್ರು ಕೂಡ ನನ್ನ ಯಾರು ಹಚ್ಕೊಂಡಿಲ್ಲ, ನನ್ನ ಯಾರು ಮಾತಾಡಿಸಿಲ್ಲ, ನನಗೆ ಯಾರು ಏನು ಗೌರವ ಕೊಟ್ಟಿಲ್ಲ ಅಂತೇಳಿ ಅಲ್ಲಿದ್ದು ನಾವು ಹೊರಗಡೆ ಬಂದ್ಬಿಡ್ತೀವಿ ಪ್ರಿಯರೇ. ಒಂದು 5 ನಿಮಿಷದಲ್ಲಿ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವ್ ಅಲ್ಲಿ ಇರಲ್ಲ ಪ್ರಿಯರೇ. ಯಾಕಂದ್ರೆ ನನಗೆ ರೆಸ್ಪೆಕ್ಟ್ ಇಲ್ಲದಲ್ಲಿ ನಾನು ಇರುವುದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಾತಾಡ್ತಿರ್ತೀವಿ, ಅದೇ ಇಲ್ವಾ? 4 ಜನ ನಮಗೆ ಗೌರವಿಸಬೇಕು, ನಮ್ಮನ್ನ ಮಾತಾಡಿಸ್ಬೇಕು. ಹೋದ ತಕ್ಷಣ ಅವರು ಮುಖದಲ್ಲಿ ನಗು ಬರ್ಬೇಕು. ನಮ್ಮನ್ನ ನೋಡಿದ ತಕ್ಷಣ ಅವ್ರು ಕುಂತವರು ಎದ್ದು ನಮಗೆ ವಂದನೆಗಳು ಬ್ರದರ್ ಅಂತ ಹೇಳ್ಬೇಕು, ನನ್ನ ಯೋಗಕ್ಷೇಮ ಕೇಳಬೇಕು. ಇದೇ ಇವತ್ತು ಪ್ರಪಂಚದಲ್ಲಿ ಅನ್ಯ ಜನರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಕ್ರೈಸ್ತರಾಗಿರ್ಬೋದು, ಇನ್ನು ಬೇರೆ ಬೇರೆ ಜನಾಂಗದವರಾಗಿರ್ಬೋದು, ಬಯಸೋದೆಲ್ಲ ಇದೇ ಪ್ರಿಯರೇ, ಇದೇ. ನಾನು ಹೋದ ತಕ್ಷಣನೇ ಅವರು ಎದ್ದು ನಿಂದಿರ್ಬೇಕು, ನನಗೆ ಗೌರವ ಕೊಡಬೇಕು, ನನಗೆ ವಂದನೆಗಳು ಹೇಳಬೇಕು ಅಂತ ಹೇಳಿ ನಾವು ಇದೇ ನಾವು ಜನರಿಂದ ನಾವು ಅಪೇಕ್ಷಿಸುವುದು. ಸಭೆಯಿಂದ ಆಗಿರ್ಬೋದು, ವಿಶ್ವಾಸಿಗಳಿಂದ ಆಗಿರ್ಬೋದು, ಏನ್ರಿ, ಅನ್ಯ ಜನರಿಂದ ಆಗಿರ್ಬೋದು, ಇದನ್ನೇ ನಾವು ಇಷ್ಟಪಡ್ತೀವಿ. ಏನಂತ, ನನ್ನನ್ನು ಗೌರವಿಸಬೇಕು, ನನಗೆ ಸಲ್ಲತಕ್ಕಂಥ ಗೌರವ ಸಲ್ಲಬೇಕು ಅಂತೇಳಿ ನಾವು ಇವತ್ತು ಪ್ರಪಂಚದಲ್ಲಿ ಮನುಷ್ಯರಿಂದ ಬಯಸುವಂತದ್ದು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನಂದ್ರೆ ಅಲ್ಲಿ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅಂತ ಕೇಳಿದಾನೆ. ಏನ್ ಮಾಡ್ಬೇಕು, ಇದೆ ಅಲ್ವಾ? ನಾವು ಬಯಸೋದೆಲ್ಲ ಇದೆ. ಯಾರು ಗೌರವ ಕೊಡ್ಲಿದ್ರು ಪರವಾಗಿಲ್ಲಪ್ಪ, ನಾನು ಅವ್ರನ್ನ ಮಾತಾಡಿಸ್ತೀನಿ, ಅವರಲ್ಲಿ ನಗುತ್ತೀನಿ, ಅವರಲ್ಲಿ ಕುಂದಿರ್ತೀನಿ, ಒಂದ್ ತಾಸು ಅವರಲ್ಲಿ ಇರ್ತೀನಿ ಅಂತ ದೊಡ್ಡ ಮನಸ್ಸಿರೋರು ಯಾರಾದ್ರೂ ಇದ್ದೀರಾ? ಅಂತಹ ಮನಸ್ಸುಳ್ಳವರು ಯಾರಾದ್ರೂ ಇದ್ದೀರಾ? ಯಾಕ್ರಿ, ಒಬ್ರು ಯಾರಾದ್ರೂ ನಮ್ಮ ಮನೆಗೆ ಬಂದರಂದ್ರೆ ಅವ್ರಿಗೆ ಜಲ್ದಿ ನಾವು ಮಾತಾಡ್ಸಲಿಲ್ಲ ಅಂತಂದ್ರೆ ಅವ್ರು ಹೊರಗನೆ ಹೋಗ್ಬಿಡ್ತಾರ. ಯಾಕಪ್ಪ, ಅವಾಗೆ ಓದೆಲ್ಲ ನಾನ್ ಸ್ವಲ್ಪ ಬಿಜಿ ಇದ್ದ, ನಿನ್ನ ಹೌದಪ್ಪ, ನಾವ್ ಬಂದ್ರು ನಿಮ್ಗೆ ಹೆಂಗ್ ಲೆಕ್ಕ ಇರ್ತದ? ನಾವ್ ಬಂದ್ರು ಕನಿಷ್ಠ ಮಾತಾಡ್ಸಕ್ಕಿಲ್ಲ, ಒಂದು ಚೆಂಬು ನೀರು ಕೊಡ್ಲಿಲ್ಲ, ಒಂದು ಗ್ಲಾಸು
ಏನು ಏನು ನನಗೆ ಗೌರವ ಇಲ್ಲ ನಿಮ್ ಮನೆಗೆ ಬಂದ್ರೆ, ಅಂತದ್ರಲ್ಲಿ ನಿನ್ ಏನ್ ಕೆಲಸ ಇದೆ ನಿಮ್ಮ ಹತ್ರ ಅಂತ ಹೇಳ್ತೇವೆ ಪ್ರೇರೆ. ಅಂದ್ರೆ ನಾವು ಬಯಸೋದೇನಂದ್ರೆ ಗೌರವ, ನಾವು ಮರ್ಯಾದೆ, ರೆಸ್ಪೆಕ್ಟು, ಇನ್ನು ವಂದನೆಗಳು, ಈ ಈ ಯೋಗಕ್ಷೇಮಗಳು. ಎಲ್ಲರೂ ಚೆನ್ನಾಗಿದಾರ, ಮನೆಯಲ್ಲಿ ಚೆನ್ನಾಗಿದಾರ, ಈ ಯೋಗಕ್ಷೇಮಗಳು ಇದನ್ನೇ ನಾವು ಬಯಸ್ತಿರ್ತೀವಿ. ಇನ್ನೊಬ್ಬರಿಂದ ನಾವು ಬಯಸೋದಿದೆ. ಇವ್ಯಾವು ನಮಗೆ ಸಿಗಲಿಲ್ಲ ಅಲ್ಲಿ ಅಂತಂದ್ರೆ ನಾವು ಅಲ್ಲಿ ಬಹಳ ಟೈಮು ನಾವು ಕುಂದಿರೋದಿಲ್ಲ, ನಿಂದಿರೋದಿಲ್ಲ ಪ್ರಿಯರೇ. ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನ್ ಏನ್ ಅನ್ಕೊಳ್ತಾ ಇದೀಯ, ಏನ್ ಬಯಸ್ತಿದ್ಯಾ ಅವರಿಂದ ಅಂದ್ರೆ ನಾವ್ ಇದೇ ಬಯಸ್ತೀವಂತ ನಾವ್ ಯೇಸು ಸ್ವಾಮಿಗೆ ಹೇಳಿದ್ರೆ, ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಏನ್ ಹೇಳ್ತಾನಂದ್ರೆ, ನೀವು ಅವರಿಗೆ ಮಾಡಿರಿ. ನೀವ್ ಏನ್ ಬಯಸ್ತಾ ಇದೀರಿ ನೋಡು, ಮೊದಲು ನೀನ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಮೊದಲು ನೀನ್ ಮಾಡು, ನೀನು ರೆಸ್ಪೆಕ್ಟ್ ಕೊಡು, ನೀನು ಗೌರವ ಕೊಡು, ನೀನು ವಂದನೆಗಳು ಹೇಳು. ಅವರಿಂದ ನೀನು ಬಯಸುವುದು ಓಕೆ, ಬಟ್ ನೀನು ಅದು ಮಾಡಬೇಕು. ಮೊದಲು ನೀನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಮೊದಲು ನೀನು ಗೌರವ ಕೊಡಬೇಕು, ಮೊದಲು ನೀನು ಮರ್ಯಾದೆ ಅಂತಕ್ಕಂಥದ್ದು ಕೊಡಬೇಕು, ಮೊದಲು ನೀನು ವಂದನಾ ವಚನವನ್ನು ಹೇಳ್ಬೇಕಾಗಿದೆ. ಯಾಕೆ ಅವರೇ ಮಾಡ್ಬೇಕಂತ ನೀನ್ ಯಾಕೆ ಅನ್ಕೊಳ್ತೆ? ನೀನ್ ಮಾಡಿದ್ರೆ ಏನ್ ತಪ್ಪಾಗುತ್ತೆ? ನಾನು ಹೋಗಿನಿ, ನಾನ್ ಮಾಡ್ಬೇಕೇನು ಅಂತ ನಾವ್ ಹೇಳ್ತೀವಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಮೊದಲು ಅದನ್ನು ನೀನು ಮಾಡು ಎಂಬುದಾಗಿ. ನೋಡಿದ್ರೆ ಯೇಸು ಸ್ವಾಮಿ ನಮ್ಮನ್ನು ಎಷ್ಟು ತಗ್ಗಿಸಿ ಅದೇನು ದೀನತ್ವದಲ್ಲಿ ಬದುಕಬೇಕಂತ ಹೇಳಿ ನಮಗೆ ಉಪದೇಶ ಮಾಡ್ತಾ ಇದ್ದಾನೋ ಒಂದ್ಸಲ ಆಲೋಚನೆ ಮಾಡಿ. ದೀನತ್ವದಲ್ಲಿ ಬದುಕಬೇಕಂತಾನ, ತಗ್ಗಿಸಿಕೊಳ್ರಿ ಅಂತಾನ. ಎಷ್ಟು ತಗ್ಗಿಸಿಕೊಳ್ಳಬೇಕಂದ್ರೆ, ಅವ್ರು ಮಾತಾಡಿಸದೆ ಹೋದ್ರು ಕೂಡ ನೀನು ಮಾತಾಡಿಸು, ಅವರು ವಂದನೆಗಳು ಹೇಳದೆ ಹೋದ್ರು ಕೂಡ ಅವರಿಗೆ ನೀನು ವಂದನೆಗಳು ಹೇಳು, ಅವ್ರು ನಿನಗೆ ಗೌರವ ಕೊಡದೇ ಇದ್ರು ಕೂಡ ಅಲ್ಲಿ ಹೋಗಿ ನೀನೇ ಗೌರವ ಕೊಡು, ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ನೀನು ಮಾಡು. ಇದು ಅಸಾಧ್ಯವಾದಂತ ಮಾತು ಅನಿಸ್ತಾ ಅಲ್ವಾ ಪ್ರಿಯರೇ? ಅಸಾಧ್ಯ ಅನಿಸ್ತದಲ್ಲ ನಮಗೆ? ಏನ್ ನಾನು ಕೊಡ್ಬೇಕಾ? ನಾನು ಯಾರು? ನಾನೊಬ್ಬ ಸೇವಕ, ನಾನೊಬ್ಬ ಅದೇನಂತಾರ, ನಾನೊಬ್ಬ ಅಧಿಕಾರಿ. ನಾನು 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 ಅನ್ನಂತ ಭಾವನೆ ನಮ್ಮಲ್ಲಿ ಇರುತ್ತೆ ಪ್ರಿಯರೇ. ಅದಕ್ಕೆ ನಾನು ಅನ್ನೋ ಭಾವನೆ ನಮ್ಮಿಂದ ತೆಗೆಯುವುದಕ್ಕೋಸ್ಕರ ಯೇಸು ಸ್ವಾಮಿ ಉಪದೇಶ ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಈಗೋ ನೀನು ಗೌರವವನ್ನು ಕೊಡೋದು ಕಲಿ ಅಂತ ಹೇಳ್ತಾ ಇದ್ದಾನೆ. ನೀನು ಮೊದಲು ಗೌರವ ಕೊಡು, ಅವರಿಂದ ಬಯಸಿದ್ದೆಲ್ಲ ನೀನು ಮಾಡ್ಬೇಕಂತೆ. ಅರ್ಥ ಆಯ್ತಾ? ಅವರಿಂದ ನೀನ್ ಏನ್ ಕೇಳ್ಕೊಳ್ಬೇಕಂತ, ಅವರಿಂದ ನೀನ್ ಏನ್ ಪಡ್ಕೊಳ್ಬೇಕಂತ ಅನ್ಕೊಳ್ತಾ ಇದೆಯೋ, ಅವರಿಂದ ನಿನಗೆ ಏನ್ ಸಿಗಬೇಕಂತ ನೀನು ಆಶೆ ಪಡ್ತಾ ಇದೆಯೋ, ಅದನ್ನೇ ಮೊದಲು ನೀನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನೀನು ಇನ್ಕಮಿಂಗ್ ಬಗ್ಗೆ ಮಾತಾಡಬೇಡ, ನೀನು ಔಟ್ ಗೋಯಿಂಗ್ ಬಗ್ಗೆ ಮಾತಾಡಂತ ಹೇಳ್ತಾ ಇದ್ದಾನೆ. ನಾವು ಇನ್ಕಮಿಂಗ್ ಬಗ್ಗೆ ಆಲೋಚನೆ ಮಾಡ್ತೀವಿ. ನನಗೆ ಸಲ್ಲತಕ್ಕಂತ ಗೌರವ, ನನ್ನ ಸಲ್ಲತಕ್ಕಂತ ಮರ್ಯಾದೆ ನನಗೆ ಸಲ್ಲಲಿಲ್ಲ ಅಂತೇಳಿ ನೀನು ಬಾಧೆ ಪಡುವುದು ತಪ್ಪು. ಆತ ಹೇಳ್ತಾ ಇದ್ದಾನೆ, ನೀನು ಸಲ್ಲಿಸು, ನೀನು ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವವನ್ನು ಸಲ್ಲಿಸು. ಅವರಿಂದ ನೀನು ಏನ್ ಪಡ್ಕೋಬೇಕಂತಿದೀಯೋ ಅದನ್ನು ಮೊದಲು ನೀನು ಮಾಡಂತ ಮೊದಲು ಕಲಿಸಬೇಕಾಗಿದ್ದು ಸಮಾಜಕ್ಕೆ. ನೀನೇ ಕ್ರೈಸ್ತನಾಗಿರ್ತಕ್ಕಂಥ ನೀನು, ನಿನ್ನಿಂದ ಸಮಾಜಕ್ಕೆ ಒಳ್ಳೆದು ಹೋಗ್ಬೇಕಾಗಿದೆ. ಹೊರಗಡೆ ನಿನ್ನಿಂದ ಒಳ್ಳೆ ಉಪದೇಶ ಹೋಗಬೇಕಾಗಿದೆ, ಒಳ್ಳೆ ಒಂದು ಕ್ರಿಯೆ ಹೋಗ್ಬೇಕಾಗಿದೆ, ಒಳ್ಳೆ ಆಲೋಚನೆಗಳು ಸಮಾಜಕ್ಕೆ ಹೋಗ್ಬೇಕಾಗಿದೆ. ಏನಪ್ಪಾ ಅವರು ದೊಡ್ಡವರಿದ್ದಾರೆ, ನಾವು ಮಾತಾಡಿಸ್ಲಿಲ್ದ್ರು ಕೂಡ ಅವ್ರು ಬಂದು ನಮಗೆ ವಂದನೆಗಳು ಹೇಳಿದ್ರು ಅಂತಂದ್ರೆ ಅವರಿಗೆ ನಾಚಿಕೆ ಬರುತ್ತೆ ಪ್ರಿಯರೇ. ಅವರು ಒಂದು ಲೆವೆಲ್ ಅಲ್ಲಿ ಇದ್ದಾರೆ, ಒಂದು ಅಧಿಕಾರದಲ್ಲಿದ್ದಾರೆ, ಆದ್ರೂ ಅವರು ಬಂದು ನನಗೆ ರೆಸ್ಪೆಕ್ಟ್ ಕೊಟ್ರು. ಅವರು ನಿಜವಾಗ್ಲೂ ಅವ್ರ ಮನೆಗೆ ಹೋದಾಗ, ಅವ್ರ ಹತ್ರ ಹೋದಾಗ ಎಷ್ಟು ನನಗೆ ರೆಸ್ಪೆಕ್ಟ್ ಕೊಟ್ರು ಅಂದ್ರೆ, ಅವ್ರು ಕುಂತ ಸೀಟಿಂದ ಎದ್ದು ನಿಂತುಕೊಂಡು ಅವ್ರು ನನಗೆ ಗೌರವ ಕೊಟ್ಟರು. ನಾನು ಅವರಿಗೆ ಸಲ್ಲಿಸಬೇಕಾಗಿತ್ತು, ಆದ್ರೆ ಅವರೇ ನನಗೆ ಸಲ್ಲಿಸಿದರು ಅನ್ನಂತ ಮಾತು ನಮಗೆ ಅನಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಆದ್ರೆ ಅಹಂಕಾರ, ಅಹಂಭಾವ ಅಂತಕ್ಕಂಥದ್ದು ನಮ್ಮಲ್ಲಿ ಇರುವುದರಿಂದ ಏನಾಗ್ತಾ ಇದೆ ಅಂದ್ರೆ, ಇವ್ಯಾವು ಕೂಡ ನಾವು ಸಲ್ಲಿಸ್ತಾ ಇಲ್ಲ. ನಮಗೆ ಬರಬೇಕು, ನನ್ನೇ ಮಾತಾಡಿಸ್ಬೇಕು, ನನಗೆ ಗೌರವ ಸಲ್ಲಿಸಬೇಕು, ನನಗೆ ರೆಸ್ಪೆಕ್ಟ್ ಕೊಡಬೇಕು ಅವರು ಅಂತೇಳಿ ಪ್ರತಿಯೊಬ್ಬರು ಇದೇ ರೀತಿಯಾಗಿ ಅನ್ಕೊಂಡು ಆತ್ಮಿಕ ಜೀವನದಲ್ಲಿ ನಷ್ಟ ಹೋಗ್ತಾ ಇದ್ದಾರೆ, ಲಾಸ್ ಆಗ್ತಾ ಇದ್ದಾರೆ ಅನ್ನೋಂಥದ್ದು ನೀವು ಮೊದಲು ಆಲೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಜಗದ್ಗುರು ಲೋಕರಕ್ಷಕನಾಗಿರ್ತಕ್ಕಂಥ ಯೇಸು ಸ್ವಾಮಿ ಇದು ಯಾವುದು ಕೂಡ ಆಶೆ ಪಡ್ಲಿಲ್ಲ. ಅವರಲ್ಲಿ ಇದು ನನಗೆ ಬೇಕು ಅಂತ ಯಾವಾಗ ಅನ್ಕೊಳ್ಳಿಲ್ಲ ಪ್ರಿಯರೇ.
ಆತನು ಹೇಳ್ತಾ ಇದ್ದಾನೆ. ಇದೇ ಮತ್ತೊಂದು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡುವಾಗ, 20ನೇ ಅಧ್ಯಾಯ 28ನೇ ವಚನ ಒಂದು ಅದ್ಭುತವಾದಂತ ವಿಷಯನ್ನ ಯೇಸು ಸ್ವಾಮಿ ಹೇಳಿಕೊಡ್ತಾ ಇದ್ದಾನೆ ಪ್ರಿಯರೇ. ಹಾಗೆ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸು ಕ್ರಿಸ್ತನು ಇವ್ಯಾವ ಬಯಸಲಿಲ್ಲ ಅಂತ, ಇನ್ನೊಬ್ಬರಿಂದ ಏನು ಆಸೆ ಪಡ್ಲಿಲ್ಲ ಪ್ರಿಯರೇ. ನನಗೆ ಗೌರವ ಸಲ್ಲಿಸ್ರಿ, ನನಗೆ ಮರ್ಯಾದೆ ಕೊಡ್ರಿ, ನಾನು ಬಂದಾಗ ನೀವೆಲ್ಲರೂ ಎದ್ದು ನಿಂದ್ರಿ, ನನಗೆ ವಂದನೆಗಳು ಹೇಳ್ರಿ ಅಂತ ಯೇಸು ಸ್ವಾಮಿ ಯಾವ ಬಯಸಲಿಲ್ಲ ಪ್ರಿಯರೇ. ಆತನೇ ತನ್ನನ್ನು ತಾನು ತಗ್ಗಿಸಿಕೊಂಡು ಸೇವೆ ಮಾಡಿದನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನ್ ಮಾಡಿದಂತ? ಸೇವೆ ಮಾಡಿದಂತ ಪ್ರಿಯರ. ಅವರಿಗೆ ನಾನು ಪರಿಚಾರ್ಯ ಅಂದ್ರೆ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ನಾನು ಬಂದಿಲ್ಲ, ಸೇವೆ ಮಾಡುವುದಕ್ಕಾಗಿ ಬಂದಿದ್ದೇನೆ. ನಾನು ಸೇವೆ ಮಾಡುವುದಕ್ಕೆ ಬಂದಿದ್ದೇನೆ. ಏನ್ ಮಾಡಿದ ಯೇಸು ಸ್ವಾಮಿ? ಸೇವೆ ಮಾಡಿದ. ಅನೇಕರಿಗೆ ಸೇವೆ ಮಾಡಿದ. ಕುಷ್ಠ ರೋಗಿಗಳನ್ನು ಗುಣಪಡಿಸಿದ, ಏನ್ರಿ ಕೈಕಾಲಿಲ್ಲದವರಿಗೆ ಗುಣಪಡಿಸಿದ, ರೋಗಿಗಳನ್ನು ಗುಣಪಡಿಸಿದ, ಅನೇಕ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ ಪ್ರಿಯರು ಯೇಸು ಸ್ವಾಮಿ. ಎಲ್ಲರ ತರ ಯೇಸು ಸ್ವಾಮಿ ಬದುಕಲಿಲ್ಲ, ಎಲ್ಲರ ತರ ಜೀವನ ಮಾಡ್ಲಿಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿ ಬದುಕಿರುವುದೇ ಒಂದು ವಿಶೇಷವಾದಂತ ಜೀವನ. ಯಾಕಂದ್ರೆ ಎಲ್ಲರ ತರ ಆತನು ಸೇವೆ ಬಯಸಲಿಲ್ಲ, ವಂದನೆಗಳು ಬಯಸಲಿಲ್ಲ. ಆತನು ಬಯಸಿದ್ದಲ್ಲ ಒಂದೇ, ಏನಂದ್ರೆ ನಾನು ಸೇವೆ ಮಾಡಬೇಕು. ನಾನು ಚಿಕ್ಕವನಾದ ಎಲ್ಲರಿಗಿಂತ ದೊಡ್ಡವನಾದರೂ, ನಾನು ಜಗದ್ಗುರು ಆದರೂ, ಲೋಕ ರಕ್ಷಕನಾದರೂ, ನಾನು ಇವರು ಪರಿಚರ್ಯ ಮಾಡಬೇಕು ನಾನು ಅಂತೇಳಿ ಆತನು ಜನರ ಮಧ್ಯದಲ್ಲಿ ಸೇವೆ ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ನಮ್ಮ ಹಾಗೆ ಆತನು ಅಹಂಭಾವ ತೋರಿಸಲಿಲ್ಲ, ಆತನು ಸೇವೆಯನ್ನು ಸಲ್ಲಿಸಿದನು ಸಮಾಜಕ್ಕೆ. ನಮ್ಮ ಗುರುವಾಗಿರ್ತಕ್ಕಂಥ ಯೇಸು ಸ್ವಾಮಿಯೇ ತನ್ನನ್ನು ತಾನು ತಗ್ಗಿಸಿಕೊಂಡು ಸೇವೆ ಮಾಡುವಾಗ ನಮಗೆ ಯಾಕ್ರಿ ಇಷ್ಟ ಅಹಂಕಾರ ಸ್ವಭಾವ? ನಮಗ ಬೈಬಲ್ ನಲ್ಲಿ ಆ ಅಂದ್ರೂ ಅದರ ಪರಮಾರ್ಥ ಗೊತ್ತಿಲ್ಲ, ಆದ್ರೂ ಕೂಡ ನಮ್ಗೆ ಎಷ್ಟು ಸೊಕ್ಕಿನಿಂದ ನಾವು ಮಾತಾಡ್ತಿರ್ತೀವಿ, ಸೊಕ್ಕಿನಿಂದ ನಾವು ಕುದುರ್ತಿರ್ತೀವಿ. ನಾವು ಸ್ವಲ್ಪ ಒಂದು ಸ್ಟೇಜ್ ಏರುವಷ್ಟು ರೀತಿಯಲ್ಲಿ ಸ್ಟೇಜ್ ಮೇಲೆ ಒಂದು 500 ಜನ 1000 ಜನರ ಮಧ್ಯದಲ್ಲಿ ಬೋಧೆ ಮಾಡಕ ಒಂದು ಶಕ್ತಿ ಇತ್ತಂದರೆ ಅಬ್ಬಬ್ಬಬ್ಬ, ನನ್ನಷ್ಟು ಸ್ಪೀಕರ್ ಯಾರಿಲ್ಲ, ನನ್ನಷ್ಟು ದೊಡ್ಡವನು ಯಾರಿಲ್ಲ, ನನ್ನಷ್ಟು ಜ್ಞಾನಿ ಯಾರಿಲ್ಲ, ನಾನು ಯಾಕೆ ಅವನಿಗೆ ನಾನು ಗೌರವ ಸಲ್ಲಿಸಬೇಕು, ಅವರೇ ನನಗೆ ಸಲ್ಲಿಸಬೇಕನ್ನಂತ ಅಹಂಭಾವದಿಂದ ನಾವು ಇರುವುದನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ನಮ್ಮ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಆ ರೀತಿ ಬಯಸಲಿಲ್ಲ ಪ್ರಿಯರೇ. ಜನರ ಮಧ್ಯದಲ್ಲಿ ಹೋಗಿ ಜನರಿಗೆ ಗೌರವ ಸಲ್ಲಿಸಿದ, ಜನರಿಗೆ ಸೇವೆ ಮಾಡಿದ, ಜನರ ಕಷ್ಟಗಳನ್ನು ಅರಿತುಕೊಂಡ, ಅವರ ಕಷ್ಟಗಳಲ್ಲಿ ಪಾಲಿಭಾಗಸ್ಥನಾದ, ಅವರ ರೋಗಗಳನ್ನು ತಿಳ್ಕೊಂಡ, ಅವರ ರೋಗಗಳನ್ನು ಗುಣಪಡಿಸಿದ, ಜನರ ಮಧ್ಯದಲ್ಲಿ ಸಂಚಾರ ಮಾಡಿದ ಪ್ರಿಯರೇ. AC ರೂಮ್ಗಳಲ್ಲಿ ಕುಂದಿರ್ಲಿಲ್ಲ, ಲಾಡ್ಜ್ಗಳಲ್ಲಿ ಕುಂದಿರ್ಲಿಲ್ಲ, ಮನೆಯಲ್ಲಿ ಮಂದಿರಗಳಲ್ಲಿ ಆತನು ಬೀದಿಗಳಲ್ಲಿ ತಿರುಗಾಡಿ ಸೇವೆ ಮಾಡಿದ ಪ್ರಿಯರೇ ಆತನು. ಯಾಕಂದ್ರೆ ಆತನು ಹೇಳಿದಂತೆ ಮಾಡುವತನು, ನುಡಿದಂತೆ ನಡೆಯುವಂತನು ಯೇಸು ಸ್ವಾಮಿ. ನುಡಿಯುವುದು ಒಂದು, ಮಾಡುವುದು ಇನ್ನೊಂದು, ಸರ್ವಜ್ಞ ಅಂತೇಳಿ ಯೇಸು ಸ್ವಾಮಿ ಮಾಡ್ಲಿಲ್ಲ. ಏನು ನುಡಿದಿದಾನೋ ಏನು ಮಾತಾಡಿದ್ದಾನೋ ಅದನ್ನೇ ನೆರವೇರಿಸುವಂತವನು. ನಮಗೆ ಬೋಧ ಒಂದು ರೀತಿ ಮಾಡಿ ತಾನೊಂದು ರೀತಿ ಇರುವಂತವನು ಯೇಸು ಸ್ವಾಮಿ ಅಲ್ಲ ಪ್ರಿಯರೇ, ಅಲ್ಲ. ಯೇಸು ಸ್ವಾಮಿ ಏನು ಹೇಳಿದ್ದಾನೋ ಅದನ್ನೇ ಮಾಡಿ ತೋರಿಸ್ತಾ ಇದ್ದಾನೆ ಪ್ರಿಯರೇ, ಅದನ್ನೇ ಮಾಡಿ ತೋರಿಸ್ತಾ ಇದ್ದಾನೆ. ಅಂದ್ರೆ ನಾವ್ ಇನ್ನೊಬ್ಬರಿಗೆ ಗೌರವ ಸಲ್ಲಿಸಬೇಕು ಅಂತಂದ್ರೆ, ಇನ್ನೊಬ್ಬರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು? ಯೇಸು ಸ್ವಾಮಿಯ ಒಂದು ಗುಣಲಕ್ಷಣಗಳಿರಬೇಕು. ಯೇಸು ಸ್ವಾಮಿ ಏನ್ ಮಾಡಿದ? ಲೋಕವನ್ನು ಪ್ರೀತಿಸಿದ. ಆ ಪ್ರೀತಿ ಇದ್ದಿರುವುದರಿಂದ ಆತನು ಎಲ್ಲರನ್ನು ಸಮಾನತ್ವದಿಂದ ಪ್ರೀತಿ ಮಾಡಿ ಎಲ್ಲರಿಗೆ ಪಕ್ಷಪಾತ ಇಲ್ಲದ ಗುಣದವನಾಗಿದ್ದುಕೊಂಡು ಸೇವೆ ಮಾಡಿದ ಪ್ರಿಯರೇ ಆತನು. ಅದಕ್ಕೆ ಹೇಳ್ತಾ ಇದೆ ಇಲ್ಲಿ ವಾಕ್ಯ, ಏನ್ ಹೇಳ್ತಾ ಇದೆ? ಮತ್ತೊಂದ್ಸಲ ಓದ್ರಿ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಅನೇಕರನ್ನು ರಕ್ಷಿಸಿಕೊಳ್ಳುವುದಕ್ಕೆ, ಕಾಪಾಡಿಕೊಳ್ಳುವುದಕ್ಕೆ, ತನ್ನ ಪ್ರಾಣವನ್ನೇ ಸಮರ್ಪಿಸುವುದಕ್ಕೆ ಬಂದಿದ್ದಾನಂತೆ ಪ್ರಿಯರೇ. ನಾವ್ ಅಗವಾಗ ಕೇಳ್ತಿರ್ತೀವಿ, ಬ್ರದರ್ ನೀನು ನನಗೋಸ್ಕರ ಏನ್ ಮಾಡಿದ್ದೀ ಅಂತ.
ಹೌದಾ? ಬ್ರದರ್, ನನಗೋಸ್ಕರ ನೀನ್ ಏನ್ ತ್ಯಾಗ ಮಾಡಿದ್ವಿ? ಅವ್ ಮನೆಯಲ್ಲಿ ಕೇಳ್ತೀವಿ, ಹೆಂಡತಿ ಕೇಳ್ತಿರ್ತೀವಿ, ನನಗೋಸ್ಕರ ನೀನ್ ಏನ್ ಮಾಡ್ತಾ ಇದೀಯ ನೀನಂತ. ಗಂಡನ ಕೇಳ್ತಿರ್ತಾಳ ಹೆಂಡತಿ, ನನಗೋಸ್ಕರ ನೀನ್ ಏನ್ ಮಾಡಿದ್ದಿ ಅಂತ. ಮಕ್ಕಳಂತಿರ್ತಾರ, ನಮಗೋಸ್ಕರ ನೀವ್ ಏನ್ ಮಾಡಿರಿ ಅಂತ. ಮಾಡಿದ್ದು ಕಾಣಲ್ಲವಾ ಪ್ರಿಯರೇ? ಒಂದ್ಸಲ ಆಲೋಚನೆ ಮಾಡ್ರಿ. ಗಂಡ ಮಾಡಿದ್ದು ಹೆಂಡತಿ ಗೊತ್ತಿಲ್ಲ, ಹೆಂಡತಿ ಮಾಡಿದ್ದು ಗಂಡನಿಗೆ ಗೊತ್ತಿಲ್ಲ, ತಂದೆ ತಾಯಿ ಮಾಡಿದ್ದು ಮಕ್ಕಳಿಗೆ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿ ಸಲಿಹಿ ಬಟ್ಟೆ ಬುಕ್ಕು ಏನ್ರಿ ಶೂಟು ಬೂಟು ಎಲ್ಲ ನಮ್ಗೆ ಬೇಕಾಗಿರ್ತಕ್ಕಂಥದ್ದು, ಹಾಸ್ಟೆಲ್ ಫೀಸು, ಸ್ಕೂಲ್ ಫೀಸು, ಡೊನೇಷನ್, ಇಷ್ಟೆಲ್ಲಾ ಕಷ್ಟಪಟ್ಟು ನಿನ್ನ ಇಷ್ಟೆತ್ತರ ಬೆಳೆಸಿದಾರಲ್ಲ, ಅವ್ರನ್ನ ನೀನು ಪ್ರಶ್ನೆ ಕೇಳಕ್ಕೆ ಯೋಗ್ಯತೆ ಇದೆ ನಿನಗೆ? ನನಗೆ ಏನ್ ಮಾಡಿರಿ ನೀವು ಅಂತ ಕೇಳ್ತಾ ಇದೆಯಲ್ಲ, ಏನ್ ಮಾಡಿಟ್ಟಿರಿ ಅಂತ ಕೇಳ್ತಾ ಇದ್ದೀರಲ್ಲ ಇವತ್ತು. ಏನ್ ಮಾಡ್ಬೇಕಾಗಿತ್ತು ಇನ್ನು ನಿನಗೆ? ತಮ್ಮ ಜೀವನವನ್ನೇ ನಿಮಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿದಾರಲ್ಲ, ಇನ್ನೂ ಏನೋ ಮಾಡ್ಬೇಕಾಗಿತ್ತಂತ ಅನ್ನೋ ಮಾತು ಯಾವ ಮಾತು ಪ್ರಿಯರೇ ಇದು? ಅದಕ್ಕೆ ನಾವು ಕೇಳೋದು ತಪ್ಪು ಪ್ರಿಯರೇ. ಏನ್ ಮಾಡಿದ್ದಿ ಅಂತಂದ್ರೆ ಒಂದ್ಸಲ ಯೇಸು ಸ್ವಾಮಿನ ಕೇಳ. ಇವತ್ತು ಜಗತ್ತದೇ ಕೇಳ್ತಾ ಇದೆ, ಯೇಸು ಸ್ವಾಮಿ ಏನಂತ, ಏನ್ ಮಾಡಿದಾನೆ ಯೇಸು ಸ್ವಾಮಿ, ಏನ್ ಮಾಡಿದಾನೆ ಅಂತ ಕೇಳ್ತಾ ಇದೆ. ಕ್ರೈಸ್ತರುಗಳು ಇವತ್ತು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮ್ಮ ಪ್ರಾರ್ಥನೆಗೆ ಪ್ರತ್ಯುತ್ತರ ಕೊಡ್ತಾ ಇಲ್ಲ, ನಾವೆಷ್ಟೋ ಬೇಡಿಕೊಂಡ್ರು ಕೂಡ ನಮಗೆ ನಾವು ಬಯಸಿದ್ದು ಸಿಗ್ತಾ ಇಲ್ಲ ಅಂತ ಹೇಳಿ ಆತರ ಮೇಲೆ ಸಿಟ್ಟಾಗ್ತಾ ಏನಂತಾರೆ ಅಂದ್ರೆ, ಯೇಸು ಸ್ವಾಮಿ ನನಗೇನ್ ಮಾಡಿದ್ದಾನೆ, ನನಗೇನು ಕೊಟ್ಟಿದ್ದಾನೆ ಅಂತ ಹೇಳಿ. ನೀನು ನರಕಕ್ಕೆ ಹೋಗುವಂತ ಹಾದಿಯಲ್ಲಿದ್ದಾಗ, ಪಾಪದಲ್ಲಿ ನೀನಿದ್ದಾಗ, ನಿನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ನಿನಗೋಸ್ಕರ ಈಡಾಗಿ ಕೊಟ್ಟಿದ್ದಾನಂತಕ್ಕಂಥದ್ದು ನಿನಗೆ ನೆನಪಿಲ್ವಾ? ತನ್ನ ಜೀವಿತವನ್ನೇ ನಿನಗೋಸ್ಕರ ಸಮರ್ಪಿಸಿಕೊಂಡ. ಆತನಿಗೋಸ್ಕರ ಆಲೋಚನೆ ಮಾಡ್ಲಿಲ್ಲ. ಆತನು ಮದುವೆ ಮಾಡ್ಕೊಳ್ಬೇಕು, ನಾನು ಸುಖಭೋಗಗಳನ್ನು ಅನುಭವಿಸಬೇಕಂತ ಅನ್ಕೊಳ್ಳಿಲ್ಲ. ಆತನು ಆಸ್ತಿ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ಲಿಲ್ಲ. ಆತನು ಈ ಲೋಕದಲ್ಲಿ ಸಂಪತ್ತು ತಂದುಕೊಳ್ಳಬೇಕು ಅನ್ನಂತ ಆಲೋಚನೆ ಮಾಡ್ಲಿಲ್ಲ. ಏನು ಮಾಡ್ಲಿಲ್ಲ. ತನಗೋಸ್ಕರ ಅಂತ ಆಲೋಚನೆ ಏನೂ ಇಲ್ಲ ಯೇಸು ಸ್ವಾಮಿಗೆ. ಕೇವಲ ನಿನಗೋಸ್ಕರ ನನಗೋಸ್ಕರ ಆಲೋಚನೆ ಮಾಡಿ ತನ್ನ ಜೀವಿತವನ್ನೇ ಸಮರ್ಪಿಸಿಕೊಂಡ ಯೇಸು ಸ್ವಾಮಿ. ಅಂದ್ರೆ ನೀನು ಬಯಸಿದ್ಯ ಆತ ನನಗೆ ಏನ್ ಮಾಡಿದಾನಂತೇಳಿ. ಆತ ಮಾಡಿದ್ದು ಉಪಕಾರ ನೀನ್ ನೆನೆಸ್ತಾ ಇಲ್ಲ ಇವತ್ತು. ಆತನು ಮಾಡಿದ ತ್ಯಾಗ ಇವತ್ತು ನೀನ್ ನೆನೆಸ್ತಾ ಇಲ್ಲ ಪ್ರಿಯರೇ. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಆತನು ಮಾಡಿರ್ತಕ್ಕಂಥ ತ್ಯಾಗ ಅದ್ಭುತವಾದಂತ ತ್ಯಾಗ, ಜಗತ್ತಿನಲ್ಲಿ ಯಾರೂ ಮಾಡ್ಲಾರ್ದಂತ ತ್ಯಾಗ. ಮನುಷ್ಯರಾಗಿ ಹುಟ್ಟಿದವರಲ್ಲಿ ಪ್ರತಿಯೊಬ್ಬರಲ್ಲಿ ಸ್ವಾರ್ಥ ಅಂತಕ್ಕಂಥದ್ದು ಇದ್ದೇ ಇರುತ್ತ ಪ್ರಿಯರೇ, ಇದ್ದೇ ಇರುತ್ತ ಪ್ರತಿಯೊಬ್ಬರಲ್ಲಿ ಕೂಡ. ಎಂತ ಮೇಧಾವಿಗಳಾಗಿರ್ಬೋದು, ಎಂತ ಜ್ಞಾನಿಗಳಾಗಿರ್ಬೋದು, ಎಂತ ಯೋಗಿಗಳಾಗಿರ್ಬೋದು, ಎಲ್ಲರಲ್ಲಿ ಕೂಡ ಸ್ವಾರ್ಥದಿಂದ ಜೀವನ ಮಾಡಿದ್ದಾರೆ ಈ ಲೋಕದಲ್ಲಿ. ಸ್ವಾರ್ಥ ಇಲ್ಲದ ಜೀವಿ ಅಂತಂದ್ರೆ ಯಾರಂದ್ರೆ ಯೇಸು ಕ್ರಿಸ್ತನು. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆತನೇ ಸ್ವಾರ್ಥ ಇಲ್ಲದೆ ಜೀವನ ಮಾಡಿದ. ಸ್ವಲ್ಪ ಆದ್ರೂ ಕೂಡ ಆತನು ತನ್ನ ಬಗ್ಗೆ ತಾನು ಆಲೋಚನೆ ಮಾಡಿಕೊಳ್ಳದೆ, ನಾನು ಇನ್ನೊಬ್ಬರಿಗೆ ನನ್ನ ಜೀವಿತವನ್ನು ಸಮರ್ಪಿಸಿಕೊಳ್ಳಬೇಕಂತೇಳಿ ನಮಗೋಸ್ಕರ ತನ್ನ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡಂತ ಮಹಾಪುರುಷನು, ಮಹೋನ್ನತನು ಆತನಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಅಂತಹ ತ್ಯಾಗಮಯನ ಶಿಷ್ಯರಾಗಿರ್ತಕ್ಕಂಥ ನಾವು ಇವತ್ತು ಇನ್ನೊಬ್ಬರ ವಿಷಯದಲ್ಲಿ ನಾವು ಆಲೋಚನೆ ಯಾವ ರೀತಿ ಮಾಡ್ತಾ ಇದ್ದೀವಿ? ಯೇಸು ಕ್ರಿಸ್ತನು ಇನ್ನೊಬ್ಬರ ವಿಷಯದಲ್ಲಿ ನಿನ್ನಲ್ಲಿ ನನಗೆ ಇಂಥದ್ದು ಬೇಕಾಗಿತ್ತು, ಇಂಥದ್ದು ನನಗೆ ಮಾಡ್ಬೇಕಾಗಿತ್ತು ಅಂತ ಎಂದು ಕೂಡ ಆಲೋಚನೆ ಮಾಡದೆ ತಾನೇ ಎಲ್ಲವನ್ನು ಮಾಡಿ ಮುಗಿಸಿದ ಪ್ರಿಯರೇ. ಇವತ್ತು ನಾವು ಕೂಡ ಇನ್ನೊಬ್ಬ ಜನರು ನಮ್ಗೆ ಏನ್ ಮಾಡ್ಬೇಕಂತ ನಾವು ಬಯಸ್ತೀವೋ ಅದನ್ನು ನೀನು ಮಾಡು. ಅದನ್ನ ಅವರಿಂದ ನೀನು ಏನು ಬಯಸಬೇಡ. ಅವ್ರು ನನಗೆ ಇದು ಕೊಟ್ರೆ ಬೇಸಿತ್ತು, ಇದು ಮಾಡಿದ್ರೆ ಬೇಸಿತ್ತು, ಇದು ಅಂದ್ರೆ ಬೇಸಿತ್ತು ಅಂತ ಇದು ಯಾವುದು ಬಯಸಬೇಡ. ಮೊದಲು ನೀನು ಮಾಡೋದು ಕಲಿ, ನೀನು ಮಾಡೋದು ಕಲಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನ, ಯಾರು ತನ್ನನ್ನು ತಗ್ಗಿಸಿಕೊಳ್ತಾರೋ ಅವರು ಹೆಚ್ಚಿಸಲ್ಪಡ್ತಾರ, ಯಾರು ಹೆಚ್ಚಿಸಲ್ಪಡ್ತಾರೋ ಅವರು ತಗ್ಗಿಸಲ್ಪಡ್ತಾರ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ನೀನು ಅಹಂಭಾವ ಅಹಂಕಾರದಿಂದ ಜೀವನ ಮಾಡಿದ್ರೆ ನಿನ್ನ ಮ್ಯಾಟ್ರ್ ಕ್ಲೋಸ್ ಅಂತ ಹೇಳ್ತಾ ಇದ್ದಾನೆ. ನಿನ್ನನ್ನು ನೀನು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸುವವನಾಗಿ ಆತನು ಹೇಳಿದಂತೆ ನೀನು ನಡ್ಕೊಂಡು ಹೋದ್ರೆ ನಿಜವಾಗ್ಲು ನೀನು ಉನ್ನತವಾದಂತ ಸ್ಥಾನದಲ್ಲಿ ಇರ್ತೀಯ ಅಂತ ವಾಕ್ಯ ಹೇಳ್ತಾ ಇದೆ ಪ್ರಿಯ. ಅದಕ್ಕಾಗಿ ನಮ್ಮಲ್ಲಿ ಯಾವ ಕೆಟ್ಟ ಆಲೋಚನೆಗೆ ದಾರಿ ಕೊಡಬಾರದು, ಅಹಂಕಾರ ಸ್ವಭಾವಕ್ಕೂ ನಮ್ಮಲ್ಲಿ ಯಾವಾಗಲೂ ಇರಬಾರದು. ಯಾಕಂದ್ರೆ ವಾಕ್ಯ ಹೇಳಿದಂತೆ ನಾವು ಕೇಳುವುದಕ್ಕೆ ಪ್ರಯತ್ನ ಮಾಡ್ಬೇಕು ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ಉಪದೇಶ ಏನ್ ಮಾಡ್ತಾ ಇದೆ, ವಾಕ್ಯ ಏನ್ ಮಾಡ್ತಾ ಇದೆ, ವಾಕ್ಯ ಏನ್ ಹೇಳ್ತಾ ಇದೆ ನಮಗೆ. ಒಂದು ವೇಳೆ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ಬದುಕಿದ್ರೆ
ದೇವರು ಎಷ್ಟು ಸಲ ಕೂಡ ನಮಗೆ ಹೇಳಿದಾಗ ಕೂಡ ಅದನ್ನು ನಾವು ಕೇಳದೇ ಇದ್ದರೆ ನಮ್ಮ ನಾಶನಕ್ಕೆ ನಾವೇ ದಾರಿ ತೆಗಿತೀವಿ ಪ್ರಿಯರೇ. ಯಾಕಂದ್ರೆ ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿರುತ್ತೆ ಪ್ರಿಯರೇ, 29ನೇ ಅಧ್ಯಾಯ 1ನೇ ವಚನ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. ಬಹಳವಾಗಿ ಗದರಿಸಿದರು ಪಕ್ಕನೆ ಮುರಿದು ಬೀಳುವನು ಅಂತ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. ಎಷ್ಟು ಸಲ ದೇವರು ನಮಗೆ ಉಪದೇಶ ಮಾಡಿದ್ರು ಕೂಡ, ತನ್ನ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಿದಾಗಲೂ ಕೂಡ ನಾವು ಆತನ ವಾಕ್ಯದ ಪ್ರಕಾರ ನಾವು ಬದುಕದೆ ನಮ್ಮ ಇಷ್ಟಾನುಸಾರವಾಗಿ ನಾವು ಆಲೋಚನೆ ಮಾಡಿಕೊಂಡು ಗರ್ವ ಪಟ್ರೆ ಆ ಗರ್ವ ನಮ್ಮನ್ನು ಮುರಿದಾಕುತ್ತೆ ಅಂತ ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ. ಆ ಗರ್ವ ನಮ್ಮನ್ನು ನಾಶ ಮಾಡುತ್ತೆ ಅಂತ ಹೇಳ್ತಾ ಇದೆ. ಹೌದಾ? ಗರ್ವ ನಮ್ಮನ್ನು ನಾಶ ಪಡಿಸುತ್ತೆ. ಅದಕ್ಕೆ ಪ್ರೀತಿ ಇರಬೇಕು. ಪ್ರತಿಯೊಬ್ಬ ಮನುಷ್ಯನ ಮೇಲೆ ನಮಗೆ ಏನಿರಬೇಕು? ಪ್ರೀತಿ ಇರಬೇಕು. ಪ್ರೀತಿ ಇತ್ತಂದ್ರೆ ಅವ್ರು ಹೇಳಾರ್ದ ಮುಂಚಿತವಾಗಿ ಎಲ್ಲ ನಾವೇ ಮಾಡ್ತೇವೆ. ಅವ್ರಿಗೆ ಗೌರವ ಸಲ್ಲಿಸ್ತೀವಿ, ಅವ್ರಿಗೆ ಮರ್ಯಾದೆ ಕೊಡ್ತೀವಿ, ನಾವು ಅವ್ರಿಗೆಲ್ಲವನ್ನು ಸಲ್ಲಿಸ್ತೀವಿ ಪ್ರಿಯ. ಪ್ರೀತಿ ಮುಖ್ಯ. ಈ ಗೌರವ ಪದ, ಈ ಗೌರವ ಅಂತಕ್ಕಂಥದ್ದು ನಾವು ಇನ್ನೊಬ್ಬರಿಂದ ಪಡಿಬೇಕಂದ್ರೂ, ಇನ್ನೊಬ್ಬರಿಗೆ ನಾವು ಸಲ್ಲಿಸಬೇಕಂದ್ರೂ ನಮಗೆ ಏನಿರ್ಬೇಕು? ಪ್ರೀತಿ ಅಂತಕ್ಕಂಥದ್ದು ಇರ್ಬೇಕು. ಆ ಪ್ರೀತಿ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ದೇವರ ಮಾತೇ ನಮಗೆ ಲೆಕ್ಕಿರಲ್ಲ ಅಂತ ಪ್ರಿಯರೇ. ಇಲ್ಲಿ ಹೇಳ್ತಾ ಇದೆ, ದೇವರು ಎಷ್ಟು ಸಲ ಗದರಿಸಿದರೂ ಕೂಡ, ಹೋದ್ರೆ ಅದನ್ನ ಬಹಳವಾಗಿ ಗದರಿಸಿದರು ತಗ್ಗದವನು ಹೇಳದ ಹಾಗೆ ಪಕ್ಕನೆ ಮುರಿದು ಬೀಳ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಷ್ಟು ಸಲ ದೇವರು ವಾಕ್ಯವನ್ನು ಕೇಳಿದಾಗಲೂ ಕೂಡ ವಾಕ್ಯಗಳನ್ನು ಕೇಳಿಕೊಂಡು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ನಾವು ಇನ್ನೊಬ್ಬರಿಂದ ಬಯಸುವುದಕ್ಕಿಂತ ಮೊದಲು ನಾವು ಮಾಡಿ ತೋರಿಸ್ಬೇಕು. ನಾವು ಮಾದರಿಯಾಗಿ ಜೀವನ ಮಾಡ್ಬೇಕು. ಅವ್ರು ನಮಗೆ ಮಾದರಿ ಆಗ್ಬೇಕು, ನಾನು ಮಾತ್ರ ಹಿಂಗೆ ಇರ್ತೀನಿ ಅಂತಂದ್ರೆ ಅದು ತಪ್ಪು. ಬಹಳಷ್ಟು ಜನ ಏನಿರ್ತಾರೆ, ಅವರೇ ಎಲ್ಲ ಮಾಡ್ಬೇಕು, ಅವರೇ ಮಾತಾಡ್ಬೇಕು, ಅವರೇ ಫೋನ್ ಮಾಡ್ಬೇಕು. ನೀನ್ ಮಾಡ್ಬೇಕಾಗಿತ್ತು ಫೋನು, ಫೋನ್ ನೀನ್ ಮಾಡ್ಬೇಕಾಗಿತ್ತು. ಏನೋ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಸ್ವಲ್ಪ ವೈಮನಸ್ಸು ಬಂದಿದೆ, ಏನೋ ಸ್ವಲ್ಪ ವ್ಯತ್ಯಾಸ ಬಂದಿದೆ, ಓಕೆ, ನೀನ್ ಮಾಡು ಫೋನು. ಇಲ್ಲ ಅವನೇ ಅಂದಿದ್ದಾನೆ ಅವನೇ ಮಾಡ್ಬೇಕು, ಅವನೇ ಅಂದಿದ್ದಾನೆ ಅವನೇ ಮಾತಾಡಿಸ್ಬೇಕು, ಅವನೇ ಅಂದಿದ್ದಾನೆ ಅವನೇ ನನ್ನ ಹತ್ರ ಬರಬೇಕು ಅನ್ನೋಂಥ ಸ್ವಭಾವ ಯಾಕೆ ನಿನ್ನಲ್ಲಿ? ನಿನ್ನ ಹಾಗೆ ಅವನು ಕೂಡ, ಅವನೇನ್ ಅನ್ಕೊಂಡಿರ್ತಾನ, ಅವನ್ ನನಗೆ ಅಂದಿದ್ದಾನೆ ಅವನೇ ಬರ್ಬೇಕು ನನ್ನ ಹತ್ರ, ಅವನೇ ಮಾತಾಡಿಸ್ಬೇಕು ನನ್ನ ಹತ್ರ, ಅವನೇ ಗೌರವ ಕೊಡ್ಬೇಕು, ಅವನೇ ತಗ್ಗಿಸ್ಕೊಳ್ಬೇಕಂತ ಅವನು ಹಂಗೆ ಕುಂತಿರ್ತಾನೆ, ನೀನು ಹಂಗೆ ಕುದುರ್ತೀಯ. ಅಂದ್ರೆ ನಿಮ್ಮಿಬ್ಬರಲ್ಲಿ ಏನಿಲ್ಲ ಪ್ರೀತಿ, ಅನ್ಯೋನ್ಯತೆ, ದೇವರ ವಾತ್ಸಲ್ಯ ಇವ್ಯಾವು ಕೂಡ ನಮ್ಮಲ್ಲಿ ಇಲ್ಲ ಪ್ರಿಯರೇ. ಇವ್ಯಾವು ಕೂಡ ನಮ್ಮಲ್ಲಿ ಇಲ್ಲ. ಇವ್ಯಾವು ಇಲ್ಲದೆ ಇರುವುದರಿಂದ ಏನ್ ಮಾಡ್ತಾ ಇದ್ದ ಇವತ್ತು ಕ್ರೈಸ್ತತ್ವ ಅಂದ್ರೆ, ಕಕ್ಷೆಗಳು ಕಟ್ಟಿಕೊಂಡು ಅವನೇ ತಗ್ಗಬೇಕು, ಅವನೇ ಮಾಡಬೇಕು, ಗೌರವ ಸಲ್ಲಿಸಬೇಕು ಅವನು ನನಗೆ, ಅವಾಗ ನಾನು ಆಲೋಚನೆ ಮಾಡ್ತೇನೆ ಅಂತಿರ್ತಾರ. ಅವನಾಗಿ ಮಾತಾಡಿಸಿದ್ರೆ, ಅವನಾಗಿ ನನಗೆ ಗೌರವ ಸಲ್ಲಿಸಿದ್ರೆ ಅವಾಗ ನಾನು ಆಲೋಚನೆ ಮಾಡ್ತೇನೆ. ನೋಡೋಣ, ಅವಾಗ ನೋಡ್ತೀಯ. ಅಂದ್ರೆ ಇವಾಗ ನೀನ್ ತಗ್ಗಲ್ವಾ? ಇವಾಗ ನೀನು ಸಹಿಸ್ಕೊಳಲ್ವಾ? ಇವಾಗ ನೀನು ಮಾಡಲ್ವಾ? ಯೇಸು ಸ್ವಾಮಿ ಏನ್ ಹೇಳ್ತಾನ? ಇನ್ನೊಬ್ಬರಿಂದ ಬಯಸಿದ್ದು ಮೊದಲು ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ನೀನ್ ಮಾಡು, ನೀನ್ ತಗ್ಗು, ನೀನ್ ತಗ್ಲೇಬೇಕು. ದೇವರ ಮಗ ನೀನು, ದೇವರ ಮಕ್ಕಳಾಗಿ ನೀನು ಬದುಕ್ತಾ ಇದೀಯ. ನಿನ್ನನ್ನು ನೀನು ತಗ್ಗಿಸಿಕೊಳ್ಳೇಬೇಕು. ನೀನು ಇವತ್ತು ಸ್ವಲ್ಪ ವಿಷಯಕ್ಕೆ ದೊಡ್ಡ ಒಂದು ರಾಧಾಂತವನ್ನು ಮಾಡಿಕೊಂಡು ಕಕ್ಷೆಗಳನ್ನು ಬೆಳೆಸಿಕೊಂಡು ಇಲ್ಲ ಸಲ್ಲದ್ದು ಅವ್ರ ಮೇಲೆ ಚಾಡಿಗಳನ್ನು ಹೇಳಿಕೊಳ್ತಾ ನಿನ್ ಜೀವನ ಹಾಳು ಮಾಡ್ಕೊಳ್ತೀಯ, ಅವ್ರ ಜೀವನ ಹಾಳು ಮಾಡ್ತೀಯ. ನಿನ್ ಜೀವನ ಹಾಳು, ಅವ್ರ ಜೀವನನು ಹಾಳು. ಯಾಕಂದ್ರೆ ಚಾಡಿ ಹೇಳುವುದರಿಂದ ನರಕ ಇದೆ, ನಿನಗೆ ತಪ್ಪದಿಲ್ಲ. ಅವ್ರ ಹೆಸರು ಕೆಡಿಸಿ ಅವ್ರ ಮರ್ಯಾದೆ ತೆಗೆದು ಅವ್ರಿಗೆ ಗೌರವ ಇಲ್ದಂಗೆ ಇನ್ನೊಬ್ಬರ ಮುಂದೆ ಮಾತಾಡೋದ್ರಿಂದ ಅವ್ರಿಗೆ ನಷ್ಟ, ನಿನಗೆ ನಷ್ಟ. ಇದರಿಂದ ನಿನಗೇನ್ ಬೆನಿಫಿಟ್ ಇದೆ? ಏನೂ ಇಲ್ಲ. ಏನ್ ಲಾಭ ಇದೆ? ಏನ್ ಲಾಭ ಇಲ್ಲ. ಲಾಭ ಇಲ್ಲದಕ್ಕಾಗಿ ನೀನು ಕಕ್ಷ ಕಟ್ಟಿಕೊಂಡು ಕೂತ್ಕೊಂಡು ಇವತ್ತು ಮನುಷ್ಯ ಏನಾಗ್ತಾ ಇದ್ದಾನಂದ್ರೆ ದ್ವೇಷ ಬೆಳೆಸ್ಕೊಳ್ತಾ ಇದ್ದಾನೆ ಮನುಷ್ಯ. ಅಲ್ಲ ಪ್ರಿಯರಿ, ಇದು ಬಹಳ ತಪ್ಪು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರು ವಾಕ್ಯ ನಮಗೆ ಬೋಧನೆ ಮಾಡಿದ ಹಾಗೆ ನಾವು ತಗ್ಗಿಸಿಕೊಳ್ಳೋಣ. ದೇವರು ಎಷ್ಟು ಸಲ ವಾಕ್ಯದ ಮುಖಾಂತರ ನಮ್ಮನ್ನು ಎಚ್ಚರಿಸಿದಾಗಲೂ ಕೂಡ ನಾವು ತಗ್ಗಿಸಿಕೊಳ್ಳದೆ ಹೋದ್ರೆ
ತಗ್ಗಿಸಿಕೊಳ್ಳದೆ ಹೋದರೆ ಬಹಳಷ್ಟು ಪ್ರಮಾದಕ್ಕೆ ಒಳಗಾಗುತ್ತೀವಿ, ನಷ್ಟಕ್ಕೆ ಒಳಗಾಗುತ್ತೀವಿ, ಶಿಕ್ಷೆಗೆ ಒಳಗಾಗುತ್ತೀವಿ ಪ್ರಿಯರೇ. ಶಿಕ್ಷೆ ಖಚಿತ ನಮಗೆ ತಪ್ಪದಿಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ಪ್ರಿಯರೇ. ಶಿಕ್ಷೆಗೆ ಗುರಿ ಆಗೋದು ನಾವು ಬೇಡ. ನಾವು ತಗ್ಗಿಸಿಕೊಳ್ಳೋಣ, ಪ್ರೀತಿಯಿಂದ ಇರೋಣ, ಅನ್ಯೋನ್ಯತೆಯಿಂದ ಇರೋಣ. ದೇವರ ಮಾತು ನಮ್ಮನ್ನು ಪ್ರೀತಿ ಮಾಡಂತ ಹೇಳ್ತಾ ಇದೆ. ಪ್ರೀತಿ ನೀವು ಮೊದಲು ಬೇಕಾಗಿರೋದು ಏನ್ ಬೇಕು? ಪ್ರೀತಿ. ಆ ಪ್ರೀತಿ ಒಂದಿದ್ರೆ ಸಾಕು, ನಾವು ಅದ್ಭುತವಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ನಿನ್ನನ್ನು ನೀನು ತಗ್ಗಿಸಿಕೊಂಡು ಹೋಗು, ಆಟೋಮೆಟಿಕ್ ಆಗಿ ಆ ಪ್ರೀತಿ ಉಕ್ಕಿ ಬರ್ತಿರ್ತದ. ಅವ್ರ ಮುಖಾಂತರ ಬಂದ್ಬಿಡ್ತದ ಪ್ರಿಯರೇ ಪ್ರೀತಿ. ನಿನ್ ಮನೆಗೆ ನಿನ್ನ ಶತ್ರುಗಳ ಮನೆಗೆ ಹೋಗಿ, ಬ್ರದರ್ ವಂದನೆಗಳು, ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ ಬ್ರದರ್, ಹೇಗಿದೆ ಆರೋಗ್ಯ, ಹೇಗಿದೆ ಬ್ರದರ್ ಅಂತೇಳಿ 1-2 ಸಲ ನೀನು ಮಾತಾಡಿ ಅವ್ರ ಮನೆಗೆ ಹೋಗಿ ತಗ್ಗಿಸ್ಕೊಂಡು ಮಾತಾಡಿ ಬಂದ್ಬಿಡು. 3ನೇ ಸಲಕ್ಕೆ ಅವನೇ ತಗ್ಗಿಸ್ಕೊಂಡು ಬ್ರದರ್ ವಂದನೆಗಳಂತ ಹೇಳ್ತಾನ ಅವನು. ಯಾಕಂದ್ರೆ ಅವನಿಗೆ ಅದೇ ಆಸೆ ಇರುತ್ತ, ನೀನು ಮಾತಾಡಿಸಿದ್ರೆ ಸಾಕು, ನಾನು ಮಾತಾಡ್ಬೇಕು ಅನ್ನೋಂತ ಭಾವನೆ ಅವನಿಗಿರುತ್ತ. ಯಾವಾಗ ಮಾತಾಡ್ತಾನಪ್ಪ ಇವನು, ಅವನಿಗೆ ನನಗೆ ಏನ್ ಕಕ್ಷೆ ಇಲ್ಲ, ಸುಮ್ಮನೆ ವೈಮನಸ್ಸಾಗಿದೆ ನಮಗೆ ಅಂತೇಳಿ ಸ್ವಲ್ಪ ಅದ್ರಾಗೆ ಇರ್ತದ. ಆದ್ರೆ ಮಾತಾಡಿದ್ರೆ ಸಾಕು, ನೀನ್ ಹೋಗಿ ಮಾತಾಡಿದ್ರೆ ಸಾಕು, ಆ ಎಲ್ಲಾ ಶತ್ರುತ್ವನ ಮರೆತು ಬಿಡ್ತಾರ. ಬಾ ಅಣ್ಣ ಒಳಗಡೆ ಬಾ, ನೀರ್ ಕುಡಿ, ಊಟ ಮಾಡ ಅಂತಾರ ಪ್ರಿಯರಿ. ಅಂದ್ರೆ ನೀನು ತಗ್ಗಿಸಿಕೊಳ್ಳುವುದರಿಂದ, ಒಂದು ಶತ್ರುವನ್ನು ನೀನು ಕ್ಷಮಿಸುವುದರಿಂದ ಅವನು ದೇವರ ಕಡೆಗೆ ಬರುವುದಕ್ಕೆ ಸಾಧ್ಯ ಆಗುತ್ತದಂತ ನಾನು ಹೇಳ್ತಾ ಇದ್ದೀನಿ ಪ್ರಿಯರೇ. ನಾನೇ ಅಲ್ಲ, ಇದು ಯೇಸು ಸ್ವಾಮಿ ಹೇಳುವಂತ ಮಾತಾಗಿದೆ ಪ್ರಿಯರೇ. ತಗ್ಗಿಸಿಕೊಳ್ಳುವುದರಿಂದ ನಾವು ಒಂದು ಸಲ ಅವ್ರನ್ನ ಕ್ಷಮಿಸಿ ಅವ್ರ ಮನೆಗೆ ಹೋಗಿ ಅವ್ರನ್ನ ವಿಚಾರ ಮಾಡಿದ್ರೆ ಸಾಕು, ಅವ್ರು ಎಲ್ಲಿಲ್ಲದಷ್ಟು ಪ್ರೀತಿ, ಇಷ್ಟು ವರ್ಷ ನಿನ್ನ ಮೇಲೆ ಇರ್ತಕ್ಕಂಥ ದ್ವೇಷ ಎಲ್ಲ ಹೋಗಿ ಪ್ರೀತಿ ಉಕ್ಕಿ ಹರಿದು ಬಂದ್ಬಿಡ್ತದ ಪ್ರಿಯರೇ. ಅದಕ್ಕಾಗಿ ಅವ್ರು ಏನ್ ಮಾಡ್ಬೇಕಂತ ನೀನ್ ಬಯಸ್ತೀಯೋ ಅದನ್ನು ನೀನು ಮಾಡಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅದಕ್ಕೆ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಒಂದು ಹೇಳ್ತಾ ಇದೆ ಪ್ರಿಯರೇ, ಒಂದು ಮಾತು ಹೇಳ್ತಾ ಇದೆ. ಆ ಮಾತನ್ನು ಓದ್ಕೊಂಡು ನಾವು ಹೋಗೋಣ ಪ್ರಿಯರೇ. 13ನೇ ಅಧ್ಯಾಯ 8ನೇ ವಚನದಿಂದ 10 ವಚನಗಳವರೆಗೆ ಓದಿಕೊಳ್ಳೋಣ ಪ್ರಿಯರೇ. ಒಬ್ಬರನ್ನು ಒಬ್ಬರು ಯಾವ ಸಾಲವೂ ಇರಬಾರದು. ಎಂತ ಅದ್ಭುತ ನೋಡ್ರಿ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಅಂತ ಹೇಳಿ 8ನೇ ವಚನನ 13ನೇ ಅಧ್ಯಾಯ ಹೋದ್ರಿ. ಪ್ರೀತಿಯು ಇರಬಾರದು, ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಅಬ್ಬ, ಎಂತ ಅದ್ಭುತವಾದಂತ ಪ್ರೀತಿ ಪ್ರಿಯರೇ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಪ್ರೀತಿ ಎಂಬ ಸಾಲ ಬಿಟ್ರೆ ಬೇರೆ ಯಾವ ಸಾಲ ಇರಬಾರದು ಅಂತ ಹೇಳ್ತಾ ಇದ್ದಾನೆ. ಪ್ರೀತಿ ಸಾಲನ ಸಾಲ ಕೊಡು, ಬಡ್ಡಿಗೆ ರೊಕ್ಕ ಕೊಡೋದು, ಬಡ್ಡಿಗೆ ದುಡ್ಡು ಕೊಡೋದು ಗೊತ್ತು ನಿನಗೆ, ಸಾಲ ಕೊಡೋದು ಗೊತ್ತು ನಿನಗೆ, ಬಂಗಾರ ಕೊಟ್ಟು ಬಂಗಾರ ಇಸ್ಕೊಂಡು ಸಾಲ ಕೊಡೋದು ಗೊತ್ತು ನಿನಗೆ, 10 ರೂಪಾಯಿ ಬಡ್ಡಿಗೆ 20 ರೂಪಾಯಿ ಬಡ್ಡಿಗೆ ಸಾಲ ಕೊಡೋದು ನಿನಗೆ ಗೊತ್ತು. ಪ್ರೀತಿನ ಸಾಲವಾಗಿ ಕೊಡೋದು ನಿನಗೆ ಗೊತ್ತಾ? ಆಲೋಚನೆ ಮಾಡು. ಪ್ರೀತಿನ ಯಾವ ರೂಪದಲ್ಲಿ ಕೊಡ್ಬೇಕಂತ? ಸಾಲವಾಗಿರ್ಬೇಕಂತ, ಋಣವಾಗಿರ್ಬೇಕಂತ. ನನಗಿಂತ ಹೆಚ್ಚಾಗಿ ಅವನು ಪ್ರೀತಿ ಮಾಡ್ತಾ ಇದ್ದಾನೆ ನನಗಪ್ಪ. ಅವನ ಸಾಲದಲ್ಲಿ ನಾನು ಇದ್ದೀನಪ್ಪ, ಅವನ ಋಣದಲ್ಲಿ ನಾನು ಇದ್ದೀನಿ. ಅವನು ಎಷ್ಟು ಪ್ರೀತಿ ಮಾಡ್ತಾನೆ ನನ್ನ. ನಾನು ಅವನ್ನ ಮಾತಾಡಿಸಿದ್ರು ಕೂಡ, ಗೌರವ ಸಲ್ಲಿಸದೇ ಇದ್ರು ಕೂಡ ಅವನು ನಿಜವಾಗಲ್ಲ ಅವನು ಗ್ರೇಟ್. ಅವನು ಗ್ರೇಟ್ ಅಪ್ಪ, ಅವನು ಗ್ರೇಟ್. ಅವನು ನನಗಿಂತ ಎಷ್ಟಾದ್ರೂ ಅವನು ದೊಡ್ಡವರೇ, ನನಗಿಂತ ಬಹಳ ಪ್ರೀತಿ ಉಳ್ಳಂತ ವ್ಯಕ್ತಿ ಅವನಂತೇಳಿ ನಮ್ಮ ವಿಷಯದಲ್ಲಿ ಅವನು ಮೆಚ್ಚಿಕೊಳ್ಳಬೇಕು ಪ್ರಿಯರೇ. ಅದಕ್ಕೆ ಹೇಳ್ತಾ ಇದ್ದಾನೆ, ಒಬ್ಬರೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸುವವನಾಗಿದ್ದಾನೆ. ಎಷ್ಟು ಅದ್ಭುತ ಪ್ರಿಯರೇ, ಎಷ್ಟು ಅದ್ಭುತ. ಧರ್ಮ ಪ್ರಮಾಣವೆಲ್ಲ ನೆರವೇರಿಸಿದಾನಂತೆ. ಬೈಬಲ್ ಎಲ್ಲ ನೆರವೇರಿಸಿದಾನಂತೆ. ಬೈಬಲ್ ಇರ್ತಕ್ಕಂಥ ವಚನಗಳೆಲ್ಲವನ್ನ ನೆರವೇರಿಸುವವನಾಗಿದ್ದಾನಂತೆ. ಯಾಕಂದ್ರೆ ಪ್ರೀತಿ ದ್ವೇಷವನ್ನು ಮುಚ್ಚಿಡುತ್ತದೆ, ಪ್ರೀತಿ ಪಾಪವನ್ನು ತೊಲಗಿಸುತ್ತದೆ,
ಪ್ರೀತಿ ಎಲ್ಲವನ್ನು ಗೌರವಿಸುವಂತದ್ದಾಗಿದೆ. ಪ್ರೀತಿ ತಾಳ್ಮೆ ಉಳ್ಳದ್ದಾಗಿದೆ. ಗೊತ್ತಾ? ಪ್ರೀತಿ ಸಹಿಸಿಕೊಳ್ಳುವಂತದ್ದಾಗಿದೆ. ಪ್ರೀತಿ ಅಮರ್ಯಾದಾಗಿ ನಡೆಯುವುದಿಲ್ಲ ಅಂತೆ. ಪ್ರೀತಿ ಎಲ್ಲವನ್ನು ಗೌರವಿಸುವಂತದ್ದಾಗಿದೆ ಅಂತ. ನೋಡಿದಿರಾ? ಒಂದು ಪ್ರೀತಿ ಮಾತ್ರ ನಮ್ಮಲ್ಲಿ ಇದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದು ಮಾತಾಡಲ್ಲ, ಇನ್ನೊಬ್ಬರನ್ನ ಕೆಟ್ಟದಾಗಿ ಚಿತ್ರಿಸ್ಕರುವುದಿಲ್ಲ, ಇನ್ನೊಬ್ಬರ ಮೇಲೆ ದ್ವೇಷ ಕಟ್ಟೋದಿಲ್ಲ, ಇನ್ನೊಬ್ಬರನ್ನ ಹೀಯಾಳಿಸುವುದಿಲ್ಲ, ಇನ್ನೊಬ್ಬರನ್ನ ಅಗೌರವವಾಗಿ ಅಮರ್ಯಾದಾಗಿ ಮಾತಾಡೋದಿಲ್ಲ. ಪ್ರೀತಿ ಒಂದಿದ್ರೆ, ಇವತ್ತು ಬಹಳಷ್ಟು ಜನ ನಾವು ಪ್ರೀತಿ ಮಾಡ್ತೀವಿ ಅಂತಾರ. ಪ್ರೀತಿ ಮಾಡ್ತೀವಿ ಅಂತ ಬಾಯಿಂದ ಹೇಳಿ ಬೆನ್ನಿಗೆ ಚೂರು ಹಾಕ್ತಿರ್ತಾರ. ನಿಜ. ಬಾಯಿ ಮಾತಿನಿಂದ ನಾನ್ ನಿನ್ನ ಬಹಳ ಪ್ರೀತಿ ಮಾಡ್ತೀನಿ, ನನ್ನಷ್ಟು ಪ್ರೀತಿ ಮಾಡೋರು ಯಾರು ಇಲ್ಲ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನಗೆ ಸರ್ವಸ್ವ ಅಂತಿರ್ತಾರ. ಬೆನ್ನಿ ಚೂರ ಹಾಕಿ ತಿವಿತಿರ್ತಾರ ಪ್ರಿಯರೇ. ಇದು ಪ್ರೀತಿನ? ಮುಂದೆ ಐ ಲವ್ ಯು ಅಂತೇಳಿ ಬೆನ್ನಿನಿಂದ ಚೂರು ಹಾಕವರು ಪ್ರೀತಿ ಮಾಡೋರ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಪ್ರೀತಿ ಮಾಡುವವನು ಧರ್ಮಶಾಸ್ತ್ರವನ್ನೆಲ್ಲವನ್ನು ನೆರವೇರಿಸುವವನು ಅಂತವನಾಗಿದ್ದಾನೆ. ಬೈಬಲ್ ಎಲ್ಲವನ್ನು ಅರಿತವನಾಗಿದ್ದಾನೆ. ಪ್ರೀತಿ ಒಂದು ಸಿದ್ರೆ ಸಾಕಂತ ಹೇಳ್ತಾ ಇದೆ ನಿನಗೆ. ಹೌದು ಪ್ರಿಯರೇ, ಪ್ರೀತಿ ಇದ್ದವರೇ ಇನ್ನೊಬ್ಬರ ವಿಷಯದಲ್ಲಿ ತ್ಯಾಗ ಮಾಡೋದು. ಪ್ರೀತಿ ಇದ್ರನೆ ಎಲ್ಲರನ್ನ ಗೌರವಿಸುವುದು. ಪ್ರೀತಿ ಇದ್ರನೆ ಎಲ್ಲಾರ್ಗೆ ಮರ್ಯಾದೆ ಕೊಡ್ತಕ್ಕಂಥದ್ದು. ಆ ಪ್ರೀತಿಯೇ ಅಂತಕ್ಕಂಥದ್ದು ನಿನ್ನಲ್ಲಿ ಇಲ್ಲ ಅಂತಂದ್ರೆ, ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ನಿನ್ನಲ್ಲಿ ಪ್ರೀತಿ ಅಂತಕ್ಕಂಥದ್ದು ಉಕ್ಕೆ ಬರಲ್ಲ. ಒಂದ್ ವೇಳೆ ಅವರು ತಮ್ಮನ್ನು ತಾವು ತಗ್ಗಿಸಿಕೊಂಡು ಒಂದ್ ವೇಳೆ ಬಂದು ನಿನ್ನ ಗೌರವಿಸಿ ಮಾತಾಡಿಸಿ ಪರಾಮರಿಸಿದ್ರು ಕೂಡ ನಿನಗೆ ಪ್ರೀತಿ ಇರಲ್ಲ, ದ್ವೇಷನೇ ಇರುತ್ತೆ ನಿನಗೆ. ಅವ್ರು ಪ್ರೀತಿ ಮಾಡಕ್ ಬಂದಿರ್ತಾರ, ನೀನೇನ್ ಮಾತಾಡ್ತಿ? ನೀನ್ ಹಂಗಂದಿ, ನೀನ್ ಹೆಂಗಂದಿ, ನೀನು ಅದು ಮಾಡಿದಿ, ನನಗೆ ಇದು ಮಾಡಿದಿ, ನೀನು ನಿನ್ನ ನೋಡಿದ್ರೆ ನನಗೆ ಬೆಂಕಿ, ನೀನು ನೋಡಿದ್ರೆ ನನಗೆ ಮೈ ಉರಿತದ, ಹಿಂಗ್ ಮಾತಾಡ್ತಿರ್ತೀವಿ. ಅವನ್ ತಗ್ಗಿಸ್ಕೊಂಡು ಬಂದಾನಲ್ಲ ನಿನ್ನ ಹತ್ರ, ಅವನು ತಗ್ಗಿಸಿಕೊಂಡು ನಿನ್ನ ಹತ್ರ ಬಂದಿದ್ದಾನಲ್ಲ, ನಿನ್ನ ಪ್ರೀತಿ ಮಾಡ್ತಾ ಇದ್ದಾನಲ್ಲ, ನಿನ್ನ ಮಾತಾಡಿಸ್ತಾ ಇದ್ದಾನಲ್ಲ, ನಿನ್ನ ಗೌರವ ಸಲ್ಲಿಸ್ತಾ ಇದ್ದಾನಲ್ಲ, ಮತ್ ನೀನ್ ಸಲ್ಲಿಸ್ಬೇಕು. ಆದ್ರೂ ನೀನು ಸೋಲಲ್ಲ, ಆದ್ರೆ ನೀನ್ ತಗ್ಗಿಸಿಕೊಳ್ಳಲ್ಲ. ನಿನ್ನ ಅಹಂಭಾವ, ನಿನ್ನ ಸೊಕ್ಕು, ನಿನ್ನ ಅಹಂಕಾರ ತೋರಿಸ್ಕೊಡ್ತಾ ಇದೆ. ಅವ್ರು ತಗ್ಗಿಸಿಕೊಂಡು ಮಾತಾಡಿದ್ರು ಕೂಡ ನಿನ್ನ ಮಾತು ನೀನೇ ಮಾತಾಡ್ತೀಯ, ನಿನ್ನ ಅಹಂಕಾರ ನೀನೇ ತೋರಿಸ್ಕೊಳ್ತಿರ್ತಾ ಇದೆ. ಏನ್ ಅನ್ಬೇಕು ನಿನಗೆ? ಅಂದ್ರೆ ನಿನ್ನಲ್ಲಿ ಏನಿಲ್ಲ, ಪ್ರೀತಿ ಎಂಬ ಗಂಟೆ ಇಲ್ಲ ನಿನ್ನ ಹತ್ರ. ಪ್ರೀತಿ ಅಂತಕ್ಕಂಥ ಸ್ವಭಾವ ನಿನ್ನಲ್ಲಿಲ್ಲ. ಆ ಪ್ರೀತಿ ಅಂತಕ್ಕಂಥದ್ದು ಒಂದಿದ್ರೆ ಸಾಕು, ಇಡೀ ಜಗತ್ತನ್ನೇ ನೀನು ಗೆಲ್ಲಬಹುದು, ಅನೇಕ ಆತ್ಮಗಳನ್ನ ಗೆಲ್ಲಬಹುದು, ಅನೇಕರ ಮನಸ್ಸನ್ನೇ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸಬಹುದು. ಪ್ರಿಯವೇ, ಬಹಳಷ್ಟು ಜನ ವಾಕ್ಯ ಹೇಳೋದು ಕಲ್ತಿದ್ದಾರೆ. ವಾಕ್ಯ ಹೇಳ್ತಾರ, ಬೇಕಾದಷ್ಟು ವಾಕ್ಯ ಹೇಳ್ತಾರ, ಸತ್ಯವಾಕ್ಯನೂ ಹೇಳ್ತಾರ, ಸುಳ್ಳು ಬೋಧಕರು ಇದ್ದಾರೆ, ಬಹಳಷ್ಟು ವಾಕ್ಯ ಹೇಳೋರು ಇದ್ದಾರೆ. ವಾಕ್ಯ ಹೇಳಿದಷ್ಟು ಸುಲಭ ಪ್ರೀತಿ ಮಾಡೋದಿಲ್ಲ ಪ್ರಿಯ. ಪ್ರೀತಿ ಇರಲ್ಲ. ವಿಶ್ವಾಸಿಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳಲ್ಲ. ಅವ್ರ ಕುಂದುಕೊರತೆಗಳು ಏನಿದೆ ಅಂತ ವಿಚಾರ ಮಾಡಲ್ಲ. ಬಹಳಷ್ಟು ಸೇವಕರು ನೋಡ್ತಾ ಇರ್ತೀನಿ ನಾನು, ಬಹಳಷ್ಟು ಸೇವಕರು ನೋಡ್ತಿರ್ತೀನಿ. ಅಷ್ಟೇ ವಾಕ್ಯ ಹೇಳ್ತಿರ್ತಾರ, ವಂದನೆಗಳು ಬ್ರದರ್, ಆಯ್ತು ಬ್ರದರ್, ಬಾಯ್ ಬ್ರದರ್, ಗುಡ್ ನೈಟ್ ಬ್ರದರ್, ಗುಡ್ ಮಾರ್ನಿಂಗ್ ಬ್ರದರ್, ಆಯ್ತು, ನೀನ್ ಯಾರೋ ನಾನು ಯಾರೋ. ಅವರ ಕಷ್ಟ ಸುಖವನ್ನ ಆಲೋಚನೆ ಮಾಡ್ಬೇಕಾಗಿದೆ. ನಿನ್ನಲ್ಲಿ ನಿಜವಾಗ್ಲೂ ದೇವರ ಪ್ರೀತಿ ಇತ್ತಂದ್ರೆ ಬರೀ ಬಾಯಿ ಮಾತಿನಿಂದ ವಾಕ್ಯ ಹೇಳುವುದು ಮಾತ್ರ ಅಲ್ಲ, ಅವ್ರನ್ನ ಪ್ರೀತಿಸಬೇಕು, ಅವ್ರನ್ನ ಗೌರವಿಸಬೇಕು, ಅವ್ರ ಕಷ್ಟವನ್ನು ತಿಳ್ಕೊಳ್ಬೇಕು, ಅವ್ರ ಮನಸ್ಸು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಏನ್ ಬೇಕಾಗಿದೆ ಅದು ಮಾಡ್ಬೇಕಾಗಿದೆ. ನಾನು ವಾಕ್ಯ ಹೇಳ್ತಾ ಇದ್ದೀನಿ ಬ್ರದರ್, ಯೇಸು ಸ್ವಾಮಿನ ಪ್ರೀತಿ ತೋರಿಸ್ತಾ ಇದ್ದೀನಿ ಬ್ರದರ್. ಯಾವ ರೀತಿ ತೋರಿಸ್ತಾ ಇದೀಯ ಪ್ರೀತಿ? ಅಂದ್ರೆ ಬಾಯಿ ಮಾತಿನಿಂದ ವಾಕ್ಯ ಹೇಳೋದಾ? ಬಾಯಿ ಮಾತಿನಿಂದ ವಾಕ್ಯ ಹೇಳೋದಾ? ಇದು ಪ್ರೀತಿ ಅಂತಾರ? ಹಂಗ ಹೇಳಿಲ್ಲ ಬ್ರದರ್, ಹಂಗ ದೇವರ ವಾಕ್ಯ ಹಂಗ ಹೇಳಿಲ್ಲ. ಏನ್ ಹೇಳ್ತಾ ಇದೆ? ಪ್ರೀತಿ ಅಂತಕ್ಕಂಥದ್ದು ನೀನು ಮೊದಲು ಮಾಡಿ ತೋರಿಸು ಅಂತ ಹೇಳ್ತಾ ಇದೆ. ನೀನು ಮೊದಲು ಮಾಡು. ಬಾಯಿ ಮಾತಿನಿಂದ ಹೇಳುವಂಥದ್ದು ಸುಲಭ, ಅದನ್ನು ಕ್ರಿಯೆ ರೂಪವಾಗಿ ಮಾಡುವಂಥದ್ದು. ಅದಕ್ಕೆ ನಾನು ಅನೇಕರನ್ನ ಹಚ್ಕೊಳ್ತಿರ್ತೇನೆ ಪ್ರಿಯರೇ. ನನ್ನ ವಿಷಯ ನಾನು ಮಾತಾಡ್ತೇನೆ. ನಾನು ಪ್ರತಿಯೊಬ್ಬರನ್ನು ಕೂಡ ಹಚ್ಕೊಳ್ತೇನೆ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸ್ತೇನೆ, ಪ್ರತಿಯೊಬ್ಬರ ಬಳಿಗೆ ಹೋಗ್ತೇನೆ, ಪ್ರತಿಯೊಬ್ಬರು ಕಷ್ಟ ಸುಖ ಕೇಳ್ತೀನಿ, ಪ್ರತಿಯೊಬ್ಬರ ಪರಿಸ್ಥಿತಿ ಏನಿದೆ ಅಂತ ಕೇಳ್ತೀನಿ. ನಾನು ವಿಚಾರ ಮಾಡ್ತೇನೆ ಪ್ರಿಯ, ವಿಚಾರ ಮಾಡ್ತೀನಿ. ಅದಕ್ಕೆ ನನ್ನ ಬಗ್ಗೆ ಇಲ್ಲಿ ಸಲದ ಮಾತಾಡ್ತಿರ್ತಾರೆ, ಬಹಳ ಮಂದಿ ಮಾತಾಡ್ತಿರ್ತಾರೆ.
ಎಲ್ಲ ಬರೀ ವಾಕ್ಯ ಹೇಳ್ತಾನ ಹೊರತು ವಿಶ್ವಾಸಿಗಳು ಸುತ್ತ ತಿರುಗಾಡ್ತಿರ್ತಾನ, ಅವ್ರ ಸುತ್ತ ತಿರುಗಾಡ್ತಾನೆ, ಇವ್ರ ಸುತ್ತ ತಿರುಗಾಡ್ತಿರ್ತಾನಂತ. ಸುತ್ತ ತಿರುಗಾಡ್ಲೇಬೇಕು ಪ್ರಿಯರೇ, ಹೋಗ್ಬೇಕು, ವಿಶ್ವಾಸಿಗಳ ಬಳಿಗೆ ಹೋಗ್ಬೇಕು, ಪ್ರೀತಿ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಅವ್ರು ಏನು ಹೇಳ್ಕೊಳ್ಬೇಕಂತ ಆಶೆ ಪಡ್ತಿರ್ತಾರ, ನಿಮ್ಮ ಮುಂದೆ ತಮ್ಮ ಕಷ್ಟ ಹೇಳ್ಕೊಳ್ಬೇಕಂತ ಆಶೆ ಪಡ್ತಿರ್ತಾರ, ತಮ್ಮ ದುಃಖ ವೇದನೆ ಹೇಳ್ಕೊಳ್ಬೇಕಂತ ಆಶೆ ಪಡ್ತಿರ್ತಾರ. ನೀನು ಹೋಗ್ಬೇಕಲ್ಲಿ, ವಿಚಾರ ಮಾಡ್ಬೇಕು ಅವ್ರಿಗೆ. ನೀನು ವಿಚಾರವಂತನಾಗಿರ್ಬೇಕು. ನೀನು ಬರೀ ಬೋಧನೆ ಮಾಡೋದಲ್ಲ, ನೀನು ಅವ್ರ ಪರಿಸ್ಥಿತಿ, ಕುಟುಂಬದ ಪರಿಸ್ಥಿತಿ, ಅವ್ರ ವೇದನೆ, ಅವ್ರ ರೋಗ, ಅವ್ರ ಅದೆಲ್ಲ ಹೇಳ್ಕೊಳ್ಬೇಕಂತ ಅನ್ಕೊಳ್ತಿರ್ತಾರೆ. ನಿಮಗೆ ದೊಡ್ಡ ಇಂಟರ್ನ್ಯಾಷನಲ್ ಸ್ಪೀಕರ್ ತರ ಸ್ಪೀಚ್ ಕೊಟ್ಟು ನೀನು ಹೋಗಿ ಮನೆಗೆ ಮಲ್ಕೊಂತೀನಿ ಅಂತಂದ್ರೆ ಅದೆಲ್ಲ ಪ್ರಿಯರೇ. ನಿಂದು ಪ್ರೀತಿ ನೆರವೇರಿಸುವಂಥದ್ದು, ಪ್ರೀತಿ ಎಲ್ಲವನ್ನು ಮಾಡುವಂಥದ್ದು, ಪ್ರೀತಿ ಕಳ್ಳರನ್ನು, ಸುಳ್ಳರನ್ನು, ಮೋಸಗಾರರನ್ನು ಕೂಡ ಪ್ರೀತಿ ಮಾಡುವಂಥದ್ದು ಪ್ರಿಯರೇ. ಎಲ್ಲರನ್ನು ಪ್ರೀತಿ ಮಾಡುವಂಥದ್ದು ಪ್ರೀತಿಗೆ ಇರುವ ಗುಣನೇ ಅದು. ಕ್ಷಮಿಸುವಂತ ಗುಣ, ರಕ್ಷಿಸುವಂತ ಗುಣ, ಅವರನ್ನು ಕಾಪಾಡಿಕೊಳ್ಳುವಂತ ಗುಣ, ಅವರನ್ನು ಸೇರಿಸಿಕೊಳ್ಳುವಂತ ಗುಣ, ಅವರನ್ನು ಸಹಿಸಿಕೊಳ್ಳುವಂತ ಗುಣ, ಇದೆಲ್ಲವೂ ಇದೆ ಪ್ರಿಯರೇ. ಇದೆಲ್ಲವನ್ನು ನಾವು ಕೂಡ ಮಾಡಬೇಕಾಗಿದೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳು ಇದೆಲ್ಲವೂ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಈ ವಚನದಲ್ಲಿ. ಮತ್ತೊಂದ್ಸಲ ಓದೋಣ ಮಾತನ್ನ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ, ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶಿಸಬಾರದು, ಈ ಮೊದಲಾದ ಎಲ್ಲಾ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ಒಂದೇ ಮಾತಿನಲ್ಲಿ ಅಡಕವಾಗಿದೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದ ಧರ್ಮ ಪ್ರಮಾಣವು ನೆರವೇರುವುದು ಎಂಬುದಾಗಿ ವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಪ್ರೀತಿಸೋಣ ಪ್ರಿಯರೇ. ಪ್ರೀತಿ ಇದ್ದರೆ ಇನ್ನೊಬ್ಬರು ನನಗೆ ಅದು ಮಾಡ್ಬೇಕು, ಇದು ಅವ್ರು ಮಾತಾಡಿಸ್ಬೇಕು, ಅವರೇ ನನಗೆ ಫೋನ್ ಮಾಡ್ಬೇಕು, ಅವರೇ ನನಗೆ ಗೌರವ ಸಲ್ಲಿಸಬೇಕು ಅಂತ ಅನ್ಕೊಳ್ಳಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ಜನರಿಂದ ಏನು ಬಯಸ್ತಾ ಇದೀಯಾ ಅಂತ ಕೇಳ್ತಾನೆ. ಜನರಿಂದ ನೀನು ಏನ್ ಬಯಸ್ತಾ ಇದೀಯಾ ಅದನ್ನೇ ನೀನು ಮಾಡು, ಅದನ್ನೇ ನೀನು ಮಾಡು. ಅದು ನೀನು ಮಾಡುವುದರಿಂದ ನಿನಗೆ ಬಹಳಷ್ಟು ಲಾಭ ಇದೆ. ಏನ್ ಲಾಭ ಇದೆ ಅಂದ್ರೆ, ಅವನ ಆತ್ಮನ ರಕ್ಷಿಸ್ತೀಯ, ಅವನನ್ನು ಕಾಪಾಡಿಕೊಳ್ತೀಯ, ಅವನಿಂದ ನಿನಗೆ ಬೆನಿಫಿಟ್ ಇದೆ. ಆ ಒಂದು ಆತ್ಮನ ನೀನು ಪರಲೋಕಕ್ಕೆ ನಡೆಸ್ಕೊಂಡು ಹೋಗ್ತೀಯ. ಅಷ್ಟು ಮಾತ್ರವಲ್ಲದೆ ನಿನಗೆ ಪರಲೋಕ ಸಿಗುತ್ತೆ, ಪರಲೋಕ ಸಿಗುತ್ತೆ. ಇನ್ನೊಂದು ವಚನ ನೋಡ್ಕೊಂಡು ನಾವು ಪಾಠದಲ್ಲಿ ಸಾಗೋಣ ಪ್ರಿಯರೇ. ಇನ್ನೊಂದು ವಚನ ಬೈಬಲ್ ನಲ್ಲಿ ನೋಡೋಣ. ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ, ಗಲಾತ್ಯದವರಿಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. 5ನೇ ಅಧ್ಯಾಯ 14ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. ನಿನ್ನ ನೆರೆಯವನನ್ನು ನಿನ್ನಂತ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯ. ಇಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ಬೈಬಲ್ ನೆರವೇರಿಸು ಅಂತ ಹೇಳ್ತಾ ಇದೆ. ನೀನು ಬೈಬಲ್ ನೆರವೇರಿಸು, ಬೈಬಲ್ ನಲ್ಲಿ ಏನಿದೆಯೋ ಅದನ್ನು ನೀನು ಮಾಡು ಅಂತ ಹೇಳ್ತಾ ಇದೆ. ಪ್ರೀತಿ ಮಾಡಂತ ಹೇಳಿದಾನ, ಮಾಡು. ಅದು ಬಿಟ್ರೆ ನೀನು ಮತ್ತೆ ಬೇರೆ ಏನಾದ್ರೂ ಮಾಡಕ್ ಹೋಗ್ತೀನಿ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತೀನಿ ಅಂತಂದ್ರೆ ನೀನು ಕ್ರೈಸ್ತನಲ್ಲ, ನೀನು ಕ್ರಿಶ್ಚಿಯನೇ ಅಲ್ಲ, ನೀನು ಯೇಸು ಸ್ವಾಮಿ ಶಿಷ್ಯನೇ ಅಲ್ಲ. ನೀನು ನಿನ್ನಲ್ಲಿ ಆ ತಗ್ಗಿಸಿಕೊಳ್ಳುವಂತ ಸ್ವಭಾವನೇ ಇಲ್ದಾಗ, ಪ್ರೀತಿನೇ ಇಲ್ದಾಗ ಇವ್ ಯಾವ ಲಕ್ಷಣಗಳು ಬರ್ತವೆ ಹೇಳು ನಮಗೆ? ಅದಕ್ಕೆ ಹೇಳ್ತಾ ಇದೆ ಯೆಹೆಜ್ಕೇಲ್ ಗ್ರಂಥ 19ನೇ ಅಧ್ಯಾಯ, ಯೆಹೆಜ್ಕೇಲ್ ಗ್ರಂಥ 19ನೇ ಅಧ್ಯಾಯ ತೆಗಿರಿ ಪ್ರಿಯರೇ, ಮುಗಿಸೋ ಪ್ರಯತ್ನ ಮಾಡ್ತೀನಿ. 19ನೇ ಅಧ್ಯಾಯ 18ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 19ನೇ ಅಧ್ಯಾಯ 18ನೇ ವಚನ. 18 ಇಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಸರಿ. 8ನೇ ವಚನವನ್ನು ಓದ್ರಿ ನೋಡೋಣ. ಆಗ ಜನಾಂಗಗಳು ಸುತ್ತಲಿನ ರಾಷ್ಟ್ರಗಳಿಂದ ಅದಕ್ಕೆ ವಿರುದ್ಧವಾಗಿ ನಿಂತು ಮನೆಯೊಡಿ ನೋಡಲು ಅಲ್ಲಿ ಸಿಕ್ಕಿ ಬಿದ್ದಿತು. ಅಲ್ಲ ಪ್ರಿಯರೇ, ಸಾರಿ, ಆ ವಚನ ಅಲ್ಲ ಬಿಡ್ರಿ. ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಮುಗಿಸೋಣ ಪ್ರಿಯರೇ. ಯಾಕೋಬನು ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ.
ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ರಾಜಾಜ್ಞೆಯನ್ನು ನೀವು ನೆರವೇರಿಸಿ ನೀವು ನೆರವೇರಿಸುತ್ತಿದ್ದೀರಾ. ನೀವು ಒಳ್ಳೆದನ್ನು ಮಾಡುವವರು ಅದನ್ನು ಬಿಟ್ಟು ಪಕ್ಷಪಾತಿ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದೀರಿ, ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ ಎಂಬುದಾಗಿ ಹೇಳ್ತಾ ಇದೆ ಪ್ರಿಯರೇ. ನಾವು ನೆರೆಯವನನ್ನು ಪ್ರೀತಿಸದೆ ಹೋದರೆ, ಈ ನೆರೆಯವನ ಶತ್ರುವನ್ನು ಪ್ರೀತಿಸದೆ ಹೋದರೆ, ಅವರಿಗೆ ನಾವು ಗೌರವ ಸಲ್ಲಿಸದೇ ಇದ್ದರೆ, ಅವರಿಗೆ ನಾವು ರೆಸ್ಪೆಕ್ಟ್ ಕೊಡದೇ ಇದ್ದರೆ, ನೀನ್ ಏನ್ ಮಾಡಿದವನಾಗಿದ್ದಿ ಅಂತ? ಪಾಪ ಮಾಡುವವನಾಗಿದ್ದಿ. ಪಕ್ಷಪಾತ ತೋರಿಸುವವನಾಗಿದ್ದರೆ ಪಾಪ ಮಾಡುವವನು. ಪಕ್ಷಪಾತ ಯಾರು ತೋರಿಸ್ತಾರೆ ಹೇಳ್ರಿ ಪ್ರಿಯರೇ? ನಾವೇ ಪ್ರಿಯರೇ, ಕ್ರೈಸ್ತರೇ. ಹೇಳ್ತೇನೆ ನೋಡ್ರಿ ಹೆಂಗ್ ತೋರಿಸ್ತೀವಿ ಅಂತಂದ್ರೆ, ಇಬ್ರು ಬ್ರದರ್ ಅಲ್ಲಿ ಕುಂತಿರ್ತಾರ, ಇಬ್ರು ವಿಶ್ವಾಸಿಗಳೇ ಅಲ್ಲಿ ಕುಂತಿರ್ತಾರ. ಅದರಲ್ಲಿ ನಮಗೆ ಒಬ್ಬನು ಬೇಕಾಗಿವನು ಇರ್ತಾನ, ಒಬ್ಬನು ಬೇಕಿಲ್ದವನು ಇರ್ತಾನ. ಹೌದಾ? ಬೇಕಿದ್ದವನಿಗೆ ಹೋಗಿ ಬ್ರದರ್ ವಂದನೆಗಳು ಅಂತೇಳಿ ಥ್ಯಾಂಕ್ಸ್ ಕೊಡ್ತೀಯ. ಅವನ ಪಕ್ಕದಲ್ಲೇ ಕುಂತಿರ್ತಾನ, ಅವನು ಕೂಡ ವಿಶ್ವಾಸಿ, ಅವನಿಗೆ ಕೂಡ ಯೇಸು ಸ್ವಾಮಿನ ಶಿಷ್ಯನೇ, ಅವನು ಕೂಡ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟವನೇ, ಅವನು ನಿನ್ನ ಹಾಗೆ ಪರಲೋಕಕ್ಕೆ ಯೋಗ್ಯನೇ. ಅವನು ಅಲ್ಲಿ ಕುಂತಿರ್ತಾನ, ಅವನ್ನ ಮಾತ್ರ ಮಾತಾಡ್ಸಲ್ಲ. ಇಬ್ರು ವಿಶ್ವಾಸಿಗಳೇ ಅವರು. ಒಬ್ಬ ವಿಶ್ವಾಸಿಗೆ ನೀನು ವಂದನೆಗಳು ಹೇಳಿದಿ, ಥ್ಯಾಂಕ್ಸ್ ಕೊಟ್ಟಿ, ಆರೋಗ್ಯ ಕೇಳಿದಿ, ಯೋಗಕ್ಷೇಮ ಕೇಳಿದಿ, ಆ ಪಕ್ಕದಲ್ಲಿದ್ದವನ್ನ ನೀನು ಮಾತಾಡಿಸ್ಲಿಲ್ಲ. ಇದು ಪಕ್ಷಪಾತಿ ಅಲ್ವಾ? ನೀನು ಪಕ್ಷಪಾತಿ ತೋರಿಸಿದಂಗಲ್ವಾ ಇದು ನೀನು? ಆ ಇಬ್ಬರು ಯೇಸು ಸ್ವಾಮಿಯನ್ನು ನಂಬಿರತಕ್ಕಂಥ ಭಕ್ತಾದಿಗಳಾಗಿದ್ದಾಗ ಒಬ್ಬನಿಗೆ ಮಾತ್ರ ನೀನು ಗೌರವ ಸಲ್ಲಿಸಿ, ಒಬ್ಬನಿಗೆ ಮಾತ್ರ ನೀನು ರೆಸ್ಪೆಕ್ಟ್ ಕೊಟ್ಟು, ಒಬ್ಬನಿಗೆ ಮಾತ್ರ ವಂದನೆಗಳು ಹೇಳಿ, ಒಬ್ಬನನ್ನೇ ನೀನು ಮಾತಾಡಿಸಿ, ಇನ್ನೊಬ್ಬನ ಅಲ್ಲಿ ಕುಂತಿದ್ರು ಕೂಡ ಅವನು ಯಾರು ಅಂತಾನು ವಿಚಾರ ಮಾಡದೆ, ಅವನು ನಿನಗೆ ಇಷ್ಟ ಇಲ್ಲದೆ ಕಾರಣ ಅವನ ಕಣ್ಣೆತ್ತಿ ನೋಡದೆ ನೀನು ಇದ್ದೀಯಲ್ಲ, ಇದು ಪಕ್ಷಪಾತ ಗುಣ ಅಲ್ಲ. ಪಕ್ಷಪಾತ ಗುಣವನ್ನು ತೋರಿಸಿದರೆ ನೀನು ಪಾಪ ಮಾಡುವವನಾಗಿದ್ದಿ ಎಂಬುದಾಗಿ ವಾಕ್ಯ ಕ್ಲಿಯರ್ ಆಗಿ ಹೇಳ್ತಾ ಇದೆ. ನಿನಗೆ ಪಕ್ಷಪಾತ ಇದೆನಾ? ಏನು ಪಕ್ಷವಾತ ಇದೆನಾ? ಪಕ್ಷವಾತ ಅಂದ್ರೆ ಕೈಕಾಲು ಬಿದ್ದೋಗೋದು, ಪಕ್ಷಪಾತ ಅಂದ್ರೆ ಎರಡು ಮನಸ್ಸುಳ್ಳವನು ನೀನು ಅಂತ. ದ್ವಿಗುಣ ಉಳ್ಳವನು ಅಂದ್ರೆ ಆ ಇಬ್ಬರನ್ನ ಪ್ರೀತಿ ಮಾಡ್ಬೇಕು, ಇಬ್ಬರನ್ನ ಮಾತಾಡಿಸ್ಬೇಕು ಅಷ್ಟೇ ನೀನು. ಯಾಕಂದ್ರೆ ಒಬ್ಬರಿಗೆ ಗೌರವ ಸಲ್ಲಿಸಿ ಇನ್ನೊಬ್ಬರಿಗೆ ಅಗೌರವ ಕೊಟ್ರೆ ನೀನು ಏನ್ ಮಾಡಿದವನಾಗಿದ್ದಿ? ಪಾಪ ಮಾಡುವವನಾಗಿದ್ದಿ. ಅದಕ್ಕೆ ಧರ್ಮಶಾಸ್ತ್ರ ಮುಖಾಂತರ ನೀನು ಪಾಪಿ ಎಂದು ತೀರ್ಮಾನಿಸಲ್ಪಡುತ್ತೀನಿ ಅಂತ ಹೇಳ್ತದ. ನೀನು ಪಾಪಿ ಆಗಬಾರದು ಅಂತಂದ್ರೆ ನೀನು ಅವನಿಗೂ ಗೌರವ ಸಲ್ಲಿಸಬೇಕು. ಯಾಕೆ? ಅವನು ಯಾರು? ಅವನ ಆತ್ಮೀಯ ಸಹೋದರ. ಏನೋ ಮನಸ್ಸಿದೆ, ಸ್ವಲ್ಪ ಭೇದ ಇದೆ, ಏನು ಇವನಿಗೆ ನಮಸ್ಕಾರ ಹೇಳಿದಾಗ ಅವನಿಗೂ ಒಂದು ನಮಸ್ಕಾರ ಹೋಗಿ, ಇವನಿಗೆ ಊಟ ಆಯ್ತೇನು ಬ್ರದರ್ ಅಂತ ಕೇಳಿದಾಗ ಬ್ರದರ್ ನಿಂದ ಆಯ್ತಂತ ಕೇಳು. ಅವನೇ ಮಾಡಬೇಕು ಅನ್ಕೊಳ್ಳಂತ ಕಕ್ಷ ಭೇದಗಳು ಬಿಟ್ಟು ಬಿಡಿ, ಅವನ್ನ ಗೌರವಿಸು ಅಂತ ಹೇಳ್ತದ. ಅದಕ್ಕೆ ಯೇಸು ಸ್ವಾಮಿ ಹೇಳ್ದಾನ, ಜನರಿಂದ ನೀವು ಏನ್ ಬಯಸಬೇಕಂತ ಅನ್ಕೊಂಡಿದ್ದೀರೋ ಅದನ್ನು ನೀವು ಮಾಡಿರಿ ಎಂಬುದಾಗಿ ಹೇಳ್ತಾ ಇದೆ. ಇದು ನೀನು ಬಯಸ್ತಾ ಇದೆಯಲ್ಲ, ಇನ್ನೊಬ್ಬರಿಂದ ನೀನು ಇದೆಲ್ಲ ಬೇಕಂತ ನೀನು ಕೇಳ್ತಾ ಇದೆಯಲ್ಲ, ಮೊದಲು ನೀನು ಮಾಡು ಅಂತ ಹೇಳ್ತಾ ಇದೆ. ನೀನು ಮಾಡು, ನೀನು ಗೌರವ ಸಲ್ಲಿಸು, ನೀನು ರೆಸ್ಪೆಕ್ಟ್ ಕೊಡು. ಅವಾಗ ಏನಾಗ್ತದಂದ್ರೆ ಪ್ರಿಯರೇ, ನಾವು ಅವ್ರನ್ನ ಗೆದ್ದುಕೊಳ್ತೀವಿ, ಅವ್ರನ್ನ ಸಂಪಾದನೆ ಮಾಡಿಕೊಳ್ತೀವಿ. ನಾವು ಅವ್ರು ಅನ್ಯಜನರಾಗಿರ್ಬೋದು, ನಿನ್ ಶತ್ರು ಆಗಿರ್ಬೋದು, ಸಾಮಾನ್ಯವಾಗಿ ಯಾರೋ ಅಪರಿಚಿತರಾಗಿರ್ಬೋದು, ಅಥವಾ ನಿನ್ನ ಆತ್ಮೀಯ ಸಹೋದರೇ ಆಗಿರ್ಬೋದು, ನೀನು ಸಲ್ಲಿಸ್ತಕ್ಕಂಥ ಗೌರವ, ನೀನು ಸಲ್ಲಿಸ್ತಕ್ಕಂಥ ವಂದನೆಗಳು ನೀನು ಮೊದಲು ಮಾತಾಡಿದರೆ ಚೆನ್ನಾಗಿರುತ್ತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನನ್ನು ನೀನು ಬಿಕ್ಕೊಂಡು ಕೂತ್ಕೊಂಡ್ರೆ, ನಿನ್ನನ್ನು ನೀನು ಶಟ್ಕೊಂಡು ನೀನು ಕೂತ್ಕೊಂಡ್ರೆ ನಿನಗೂ ಅವರಿಗೆ ವ್ಯತ್ಯಾಸ ಏನು ಇರಲ್ಲ. ಪ್ರೀತಿಸಿದವರನ್ನೇ ಪ್ರೀತಿಸಿದರೆ ನಿನಗೇನ್ ಲಾಭ ಅಂತ ಹೇಳಿದಾನೆ ಪ್ರಿಯರೇ? ಅನ್ಯ ಜನರು ಕೂಡ ಹಾಗೇ ಮಾಡ್ತಾರೆ. ಅವ್ರಿಗೆ ಯಾರು ಗೌರವ ಕೊಡ್ತಾರ ಅವ್ರಿಗೆ ಗೌರವ ಕೊಡ್ತಾರಂತೆ. ಅನ್ಯ ಜನರು ಕೂಡ ಅದೇ ಅಲ್ವಾ ಮಾಡೋದು? ಅವ್ರಿಗೆ ಗೌರವ ಕೊಡ್ತಾರೆ, ಮತ್ತೆ ನೀನು ಗೌರವ ಕೊಡಬೇಕಾಗಿದೆ. ನಿನ್ನನ್ನೇ ಪ್ರೀತಿ ಮಾಡುವವರನ್ನು ನೀನು ಪ್ರೀತಿಸಿದರೆ ಪ್ರಯೋಜನ ಏನಂತ ಯೇಸು ಸ್ವಾಮಿ ಕೇಳಿದಾನೆ.
ಅದು ಅಪ್ರಯೋಜನ ಅಂತ ಅರ್ಥ. ಅದಕ್ಕಾಗಿ ನಿನ್ನ ಗೌರವಿಸದೇ ಇರುವಂತವರನ್ನು ನೀನು ಗೌರವಿಸಿ ಮರ್ಯಾದೆ ಕೊಟ್ಟು ಹೇಗಾದ್ರೆ ಮಾಡಿ ಮಾತಾಡಿಸಿ ಅವನಿಗೆ ಸ್ವಲ್ಪ ವಾಕ್ಯ ಹೇಳಿ ಆತ್ಮವನ್ನು ದೇವರ ಕಡೆಗೆ ತಿರುಗಿಸಬೇಕನ್ನಂತ ಆಲೋಚನೆ ನಿನಗೆ ಬರಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಪ್ರಿಯ. ನಿನಗೆ ಬರಬೇಕು, ಆ ಆಲೋಚನೆಗಳಲ್ಲಿ ನೀನು ಇರಬೇಕು. ಅದಕ್ಕಾಗಿ ಈ ಪಾಠ ಕೇಳಿದ್ರ ಮೇಲೆ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತ ಈ ಈ ಈ ವಚನಗಳ ಆಧಾರಗೊಂಡು ಹೇಳಿಕೊಟ್ಟಂತ ಈ ವಿಷಯವನ್ನು ನೀವು ಕೇಳಿದ್ರಲ್ಲ, ಆಲೋಚನೆ ಮಾಡ್ಕೊಂಡು ಜೀವನ ಮಾಡ್ರಿ. ತೆಗೆದು ಕುದುರ್ಬಾಡ್ರಿ, ಶಟ್ಕಬಾಡ್ರಿ, ಯಾರ ಮೇಲೆ ದ್ವೇಷ ಕಟ್ಕೊಳ್ಬೇಡ್ರಿ, ಪ್ರೀತಿ ಹಂಚ್ಕೊಳ್ರಿ, ಪ್ರೀತಿಯಿಂದ ಬದುಕ್ರಿ. ಪ್ರೀತಿ ಬಹಳ ದೊಡ್ಡದು ಪ್ರಿಯರೇ. ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಆಜ್ಞೆಗಳೆಲ್ಲವೂ ಕೂಡ ಈ ಪ್ರೀತಿಯಲ್ಲಿ ಅಡಕವಾಗಿದೆ ಅಂತ ಪ್ರಿಯರೇ. ಈ ಪ್ರೀತಿ ಒಂದೇ ಮಾಡಿದ್ರೆ ಸಾಕು, ಎಲ್ಲವೂ ನೆರವೇರಿಸಿದವರಾಗ್ತೀವಿ ಅಂತ ಹೇಳಿ ವಾಕ್ಯ ನಮಗೆ ತೋರಿಸಿಕೊಡ್ತೀವಿ. ಇಲ್ಲಂದ್ರೆ ಪಾಪಿ ಆಗುತ್ತಿ ಅಂತ ಬೈಬಲ್ ಹೇಳ್ತಾ ಇದೆ. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಓದಿದ್ರಿ ನೀವು. ಆ ವಚನ ಮತ್ತೊಂದ್ಸಲ ಓದ್ಕೊಳ್ಳೋಣ. 8ನೇ ವಚನ ಮತ್ತೊಂದ್ಸಲ ಓದೋಣ. ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ಹಾ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆದನ್ನು ಮಾಡುವಂತವರಾಗಿದ್ದೀರಿ. ಅದನ್ನು ಬಿಟ್ಟು ಪಕ್ಷಪಾತವನ್ನು ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದೀರಿ. ದೇವರೇ, ಎಂತ ಮಾತಾಡಿದಾನೆ ದೇವ್ರು ನಮಗ. ಒಂದ್ಸಲ ಆಲೋಚನೆ ಮಾಡ್ರಿ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ. ನಮ್ಮನ್ನ ಪಾಪಿಗಳ ಲಿಸ್ಟ್ ಅಲ್ಲಿ ಒಯ್ಯಬಾರದು. ನಾವು ಪಾಪಿಗಳಾಗಬಾರದು. ನಾವು ಭಕ್ತಿವಂತರಾಗಿ ಕಾಣಬೇಕು, ಭಕ್ತಿಯಲ್ಲಿ ನಡಿಬೇಕು. ಆತನ ಮೆಚ್ಚುಗೆಯನ್ನು ನಾವು ಕಾಣಬೇಕಾಗಿದೆ ಪ್ರಿಯರೇ. ನಾವು ಒಂದು ವೇಳೆ ಆ ಒಂದು ಪ್ರೀತಿಸುವವರಾಗಿದ್ದರೆ ನೀವು ಒಳ್ಳೆದನ್ನೇ ಮಾಡುವವರಾಗಿದ್ದೀರಿ. ಅದು ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದಾನೆ. ಅದು ಕಂಟಿನ್ಯೂ ಮಾಡು, ಬಿಡ್ಬೇಡ. ಒಂದು ವೇಳೆ ಅದನ್ನು ಬಿಟ್ಟು ಪ್ರೀತಿಸದೇ ಇರ್ಲಾರ್ದಾಗಿದ್ರೆ ನೀನು ಪಾಪ ಮಾಡುವಂತವನಾಗಿದ್ದಿ ಅಂತ ವಾಕ್ಯ ಹೇಳ್ತಾ ಇದೆ. ನೀನು ಹೊರಗೋಗಿ ಏನೋ ಪಾಪ ಮಾಡೋದೇ ಬೇಕಾಗಿಲ್ಲ. ನೆರೆಯವನನ್ನು ಪ್ರೀತಿಸದೇ ಇರುವಂತದ್ದೇ ಪಾಪ ಅಂತ ಹೇಳ್ತಾ ಇದೆ ವಾಕ್ಯ. ಹೌದಾ? ನೆರೆಯವನನ್ನು ಪ್ರೀತಿಸದೇ ಇರುವಂತದ್ದೇ ಪಾಪ. ನೀವು ಪಾಪ ಮಾಡುವಂತವರಾಗಿದ್ದೀರಿ. ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವಂತವರಾಗಿದ್ದೀರಿ. ಒಬ್ಬನ ಪ್ರೀತಿಸಿ ಇನ್ನೊಬ್ಬನನ್ನು ದ್ವೇಷಿಸುವವನಾಗಿದ್ದರೆ ನೀನು ಪಾಪ ಮಾಡುವವನಾಗಿದ್ದಿ. ಪಾಪಿಗಳ ನಾವು ಅಲ್ಲಲ್ಲ. ಪರಿಶುದ್ಧರ ನಾವು ಅಲ್ಲಲ್ಲ. ಯಾರ ಮತ್ತೆ ನಾವು? ಮನಸ್ಸು ಅಂತಕ್ಕಂಥದ್ದು ಇರಬಾರದು. ಎರಡು ಮನಸ್ಸು ಅನ್ನೋದು ಇರಬಾರದು. ಪಕ್ಷಪಾತ ಅಂತಕ್ಕಂಥದ್ದು ತೋರಿಸಬಾರದು. ಯಾವ ವಿಷಯಕ್ಕಾದ್ರೂ ಕೂಡ ಪಕ್ಷಪಾತ ಅಂತಕ್ಕಂಥದ್ದು ತೋರಿಸಬಾರದು. ಅಲ್ಲಿ ಒಬ್ಬನೇ ಇದ್ನ ಅವನಿಗೆ ಗೌರವ ಕೊಟ್ಟಿದೆ, ಒಳ್ಳೇದು ಮಾಡು, ಪರವಾಗಿಲ್ಲ. ಅವನ್ ನೆರೆಯವನೆಲ್ಲ ಪ್ರೀತಿಸ್ತಾ ಇದೆಯಲ್ಲ, ಒಳ್ಳೇದು, ಪರವಾಗಿಲ್ಲ. ಅವನ ಜೊತೆಗೆ ಇನ್ನೊಬ್ಬನಿದ್ನ ಅವನು ನಿನಗೆ ಅಂದ್ರೆ ಬಿಡಲ್ವಾ, ಅವನಿಗೆ ಸಲ್ಲಿಸು, ಅವನಿಗೆ ಕೂಡ ಗೌರವ ಸಲ್ಲಿಸು, ಅವನಿಗೆ ಕೂಡ ವಂದನೆಗಳು ತಿಳಿಸು, ಅವನ್ನ ಪ್ರೀತಿಸು. ಹಂಗಾದ್ರೆ ನೀನು ಧರ್ಮಶಾಸ್ತ್ರ ನೆರವೇರಿಸುವವನಾಗಿದ್ದಿ. ಇಲ್ಲದ್ರೆ ಪಾಪ ಮಾಡುವವನಾಗಿದ್ದೆ ಅಂತೇಳಿ ವಾಕ್ಯ ಹೇಳ್ತಾ ಇದೆ. ಆಲೋಚನೆ ಮಾಡಿಕೊಂಡು ನಿರ್ಣಯ ತೆಗೆದುಕೊಳ್ಳಬೇಕಂತೇಳಿ ಹೇಳುತ್ತಾ ಈ ಮಾತುಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ವಂದನೆಗಳು. ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ಈಗೋ ದೇವ, ಈ ಸಾಯಂಕಾಲ ಸಮಯದಲ್ಲಿ ಅದ್ಭುತವಾದಂತ ವಿಷಯವನ್ನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ತಂದೆ, ನಾವು ಪಕ್ಷಪಾತಿಗಳಾಗಿದ್ದು ನಾವು ಪಾಪ ಮಾಡುವವರಾಗಿರದೆ ನಾವು ಯಥಾರ್ಥವಾಗಿ ಎಲ್ಲರನ್ನೂ ಪ್ರೀತಿಸುವಂತ ಮಕ್ಕಳಾಗಿರುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ನಾವೆಲ್ಲರನ್ನೂ ಏಕ ಮನಸ್ಸಿನಿಂದ, ಒಂದೇ ಮನಸ್ಸಿನಿಂದ ಯಥಾರ್ಥವಾಗಿ ಪ್ರೀತಿ ಮಾಡುವಂತ ಸ್ವಭಾವ ನಮಗೆ ದಯಪಾಲಿಸಿಕೊಡ. ಸಹೋದರಿಯರನ್ನು ಬಲಪಡಿಸಿರಿ ದೇವ. ಅವರು ಯಾವ ರೀತಿಯಲ್ಲಿ ಇದ್ದಾರೋ ನಿನಗೆ ಚೆನ್ನಾಗಿ ಗೊತ್ತುಂಟು. ಅವರೆಲ್ಲರೂ ಕೂಡ ನಿನ್ನ ವಾಕ್ಯಗಳನ್ನು ಕೇಳಿಕೊಂಡು ಭಕ್ತಿಯಿಂದಲೂ ನಮ್ರತೆಯಿಂದಲೂ ನಿನ್ನ ವಾಕ್ಯಗಳನ್ನು ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಬೇಡ್ತಾ ಇದ್ದೇನೆ. ಅನಾರೋಗ್ಯದಿಂದ ನರಳುವಂತ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ವಿಶೇಷವಾಗಿ ನಮ್ಮ ಸಭೆಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅವರಿಗೆ ಅನಾರೋಗ್ಯದಿಂದ ನರಳುತ್ತಾ ಇದ್ದಾರೆ. ಅವರನ್ನು ಮುಟ್ರಿ, ಗುಣಪಡಿಸಿರಿ, ಸ್ವಸ್ಥತೆಯನ್ನು ನೀಡ್ರಿ, ಸಂಪೂರ್ಣವಾದಂತಹ ಆರೋಗ್ಯವನ್ನು ಅವರಿಗೆ ದಯಪಾಲಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಮತ್ತು ಇನ್ನೂ ಅನೇಕರು ಅಸ್ವಸ್ಥತೆಯಲ್ಲಿ ಇರ್ತಕ್ಕಂಥವರು ಎಲ್ಲರನ್ನು ಮುಟ್ರಿ, ಗುಣಪಡಿಸಿರಿ, ಆರೋಗ್ಯವನ್ನು ದಯಪಾಲಿಸಿರಿ. ನನ್ನನ್ನು ಕೂಡ ನೀವು ಬಲಪಡಿಸಿರಿ. ನನಗೆ ಬೇಕಾಗಿರ್ತಕ್ಕಂತಹ ಆರೋಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಾದ ರೀತಿಯಲ್ಲಿ ನಿನ್ನ ಜ್ಞಾನವನ್ನು ಪಡ್ಕೊಂಡು ವಾಕ್ಯಗಳನ್ನು ಹೇಳುವಂತ ಭಾಗ್ಯ ನನಗೆ ಅವಕಾಶ ಮಾಡಿಕೊಡ್ಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನು ನಿನ್ನ ಕೈಗೊಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತಾ ಇದ್ದೇನಪ್ಪಾ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು,
ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮ ಅನನ್ಯತ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗೆ ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ.